ಬಾನುಲಿ ಶಾಲೆ ಬಾನತರಂಗದ ಶಾಲೆ ಕಲಿಕೆಯ ಶಾಲೆ ಜ್ಞಾನಗಂಗೆಯ ಶಾಲೆ. ಎಂಆರ್ಪಿಎಲ್ ಬಾನುಲಿ ಶಾಲೆ ಪ್ರಾಯೋಜಿತ ಕಾರ್ಯಕ್ರಮ. ಕಲಿಕೆಯ ಶಾಲೆ ಜ್ಞಾನಗಂಗೆಯ ಶಾಲೆ ಕಲಿಯೋಣ ಬನ್ನಿ ಗೆಳೆಯರೇ. ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಯ ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಗೆಳೆಯರೇ ತಿಳಿಯೋಣ ಬನ್ನಿ ಗೆಳೆಯರೇ. ಇಂದಿನ ವಿಷಯ ಪ್ರಥಮ ಭಾಷೆ ಕನ್ನಡ. ಭಾಗವಹಿಸುವವರು ಮಂಗಳೂರು ಅತ್ತಾವರದ ಸರಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕಿ ಶ್ರೀಮತಿ ವೀಣಾ ಮತ್ತು ಸುಳ್ಯ ತಾಲೂಕು ಅಲಿಟ್ಟಿಯ ಸರಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕರಾದ ಶ್ರೀ ಅರುಣ್ ಕುಮಾರ್. ಕಾರ್ಯಕ್ರಮದ ಪ್ರಾಯೋಜಕರು ಎಂಆರ್ಪಿಎಲ್ ಮಂಗಳೂರು. ಕೇಳುಗರೆ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 999 22 22 611 22 23 611, ಎಸ್ಟಿಡಿ ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. ಹಾಗಿದ್ರೆ ಈಗ ನೇರವಾಗಿ ಸ್ಟುಡಿಯೋದತ್ತ. ಕೇಳುಗರೆ, ಎಂಆರ್ಪಿಎಲ್ ಬಾನುಲಿ ಶಾಲೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ತಮಗೆಲ್ಲ ತಿಳಿದಿರೋ ಹಾಗೆ ಪ್ರಥಮ ಭಾಷೆ ಕನ್ನಡ. ಈಗ ನಮ್ಮ ಜೊತೆಗಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಅತ್ತಾವರ ಇಲ್ಲಿನ ಸಹ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ವೀಣಾ, ಹಾಗೆಯೇ ಆಲೆಟ್ಟಿ ಸರ್ಕಾರಿ ಪ್ರೌಢಶಾಲೆ ಸುಳ್ಯ ಇಲ್ಲಿನ ಶ್ರೀ ಅರುಣ್ ಕುಮಾರ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಕೇಳುಗರೆ, ವಿಶೇಷವಾಗಿ ನಮ್ಮ SSLC ವಿದ್ಯಾರ್ಥಿಗಳೇ ತಾವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನೋಟ್ ಮಾಡಿಕೊಳ್ಳಿ. 22119999, ಮತ್ತೊಂದು ಸಂಖ್ಯೆ 22222611, ಇನ್ನೊಂದು ಸಂಖ್ಯೆ 22236111, ಮಂಗಳೂರಿನ STD ಕೋಡ್ ಸಂಖ್ಯೆ 0824. ಹಾಗೆಯೇ ಮತ್ತೊಂದು ಮೊಬೈಲ್ ನಂಬರ್ ಇದೆ 8277038000. ಈ ಲೈನ್ಗಳಿಗೆ ಕರೆ ಮಾಡುವ ಮೂಲಕ ನೀವು SSLC ಪ್ರಥಮ ಭಾಷೆ ಕನ್ನಡ ಏನಿದೆ ಇದರ ಬಗ್ಗೆ ನಿಮಗೆ ಇರುವಂತಹ ಅನುಮಾನಗಳನ್ನು ಪರಿಹರಿಸಿಕೊಳ್ಬಹುದು. ಸರ್, ಈಗ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋದಾದರೆ ಮೊದಲನೇದಾಗಿ ಈ ಬಾರಿ ಪ್ರಥಮ ಭಾಷೆ ಕನ್ನಡ ಏನಿದೆ ಇದರ ಪ್ರಶ್ನಾ ಪತ್ರಿಕೆಯ ಸ್ವರೂಪ ಹೇಗಿರ್ತದೆ? ಗದ್ಯಕ್ಕೆ ಎಷ್ಟು ಅಂಕಗಳು, ಪದ್ಯಕ್ಕೆ ಎಷ್ಟು ಅಂಕಗಳು, ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಸರ್. ಎಲ್ಲ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ವಂದನೆಗಳು. ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ, ಆದರೆ ವೆಯ್ಟೇಜ್ ಕೊಟ್ಟಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ದನ್ನು ನಾವು ಕಾಣಬಹುದು. ಏನು ಬಹಳ ಮುಖ್ಯವಾಗಿ ಗದ್ಯ ಭಾಗಕ್ಕೆ 28 ಅಂಕಗಳನ್ನು, ಪದ್ಯ ಭಾಗಕ್ಕೆ 30 ಅಂಕಗಳನ್ನು ಮೀಸಲಿಟ್ಟಿದ್ದಾರೆ. ಹಾಗೂ ಪಠ್ಯಪೋಷಕ ಅಧ್ಯಯನಕ್ಕೆ 9 ಅಂಕಗಳನ್ನು ಮೀಸಲಿಟ್ಟಿದ್ದಾರೆ. ಇದರಲ್ಲೂ ನಾವು ಗಮನಿಸಬೇಕಾದದ್ದೇನು ಅಂತಂದರೆ, ಈ ಬಾರಿ ಗದ್ಯ ಭಾಷೆ ನಮ್ಮ ಭಾಷೆ ಪದ್ಯಕ್ಕೆ 3 ಅಂಕಗಳನ್ನು ಅಲಾಟ್ ಮಾಡಿದ್ದಾರೆ. ವ್ಯಾಘ್ರಗೀತೆಗೆ 4 ಅಂಕಗಳನ್ನು, ಭಾಗ್ಯಶಿಲ್ಪಿಗಳಿಗೆ 5 ಅಂಕ, ಎದೆಗೆ ಬಿದ್ದ ಅಕ್ಷರಕ್ಕೆ 3 ಅಂಕ, ಯುದ್ಧ ಪಾಠಕ್ಕೆ 3 ಅಂಕ, ಶಬರಿ ಪಾಠಕ್ಕೆ 4 ಅಂಕ, ಲಂಡನ್ ನಗರಕ್ಕೆ 3 ಅಂಕ, ಹಾಗೂ ಅಗ್ನಿಭೂತಿ ಮತ್ತು ವಾಯುಭೂತಿ ಕತೆಗೆ 3 ಅಂಕಗಳು, ಒಟ್ಟು 28 ಅಂಕಗಳನ್ನು ಮೀಸಲಾಗಿಟ್ಟಿದ್ದಾರೆ. ಇದರಲ್ಲಿ ನಾವು ಗಮನಿಸಬೇಕಾದ್ದೇನು ಅಂತಂದರೆ, ಈ ಗದ್ಯ ಭಾಗದ ನಮ್ಮ ಭಾಷೆ ಪಾಠದಿಂದ 1 ಅಂಕದ 1 ಪ್ರಶ್ನೆಗಳನ್ನು ಹಾಗೂ 2 ಅಂಕದ 1 ಪ್ರಶ್ನೆಗಳನ್ನು ಕೇಳತಕ್ಕಂಥ ಸಾಧ್ಯತೆಗಳು ಇವೆ. ಹಾಗೆ ವ್ಯಾಘ್ರಗೀತೆಯನ್ನು ಗಮನಿಸಿದರೆ ನಾವಲ್ಲಿ 1 ಅಂಕದ 1 ಪ್ರಶ್ನೆಯನ್ನು ಕೇಳ್ಬೋದು. ಅದೇ ರೀತಿ 3 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ ಅಂತಂದರೆ ಅದು ಸಂದರ್ಭ ಬರ್ಬೋದು ಅಥವಾ ಕವಿಕೃತಿ ಪರಿಚಯ ಆಗತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಾಗೆ ಭಾಗ್ಯಶಿಲ್ಪಿಯನ್ನು ತಗೊಂಡ್ರೆ ಅಲ್ಲಿ 2 ಅಂಕದ ಪ್ರಶ್ನೆಯನ್ನು ಮಗುವಿಗೆ ಕೇಳ್ಬೋದು. ಹಾಗೆ 3 ಅಂಕದ ಪ್ರಶ್ನೆ ಕವಿಕೃತಿ ಪರಿಚಯ ಮತ್ತು ಸಂದರ್ಭವನ್ನು ಅಲ್ಲಿಂದ ಆಯ್ಕೆ ಮಾಡ್ಕೋಬೋದು ಮಕ್ಕಳು. ಹಾಗೆ ಎದೆಗೆ ಬಿದ್ದ ಅಕ್ಷರವನ್ನು ನೀವು ನೋಡಿದ್ರೆ ಅಲ್ಲಿ ಕೇವಲ 1 ಪ್ರಶ್ನೆಗಳನ್ನು 3 ಅಂಕಕ್ಕೆ ಕೇಳ್ತಾರೆ. ಅಂದರೆ ಕವಿಕೃತಿ ಪರಿಚಯವನ್ನು ಕೇಳ್ಬೋದು ಅಥವಾ 3 ಅಂಕದ ಯಾವುದೋ ಒಂದು ಸಂದರ್ಭಗಳನ್ನು ಕೂಡ ಆಯ್ಕೆಯನ್ನು ಮಾಡ್ಕೋಬೋದು. ಶಬರಿ ಪದ್ಯವನ್ನು ನಾವು ನೋಡಿದರೆ ಅಲ್ಲಿ 4 ಅಂಕದ 1 ಪ್ರಶ್ನೆಯನ್ನು ಅವ್ರು ಕೇಳ್ತಾರೆ. 4 ಅಂಕ ಅಂತಂದರೆ ಅದು ಕಂಠಪಾಠ, ಇಲ್ಲಿ ಗದ್ಯ ಭಾಗ ಆಗಿರೋದ್ರಿಂದ ಇದು ಮುಖ್ಯ ಪ್ರಶ್ನೆ ಆಗಿರುತ್ತೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಏನು ಪ್ರಶ್ನೆಗಳಿರುತ್ತೋ ಈ ನೇರ ಪ್ರಶ್ನೆ ಅಲ್ಲಿ ಇರುವ ಸಾಧ್ಯತೆಗಳು
ಇರ್ತವೆ. ಹಾಗೆ ಲಂಡನ್ ನಗರವನ್ನು ನೀವು ತಗೊಂಡ್ರೆ ಅಲ್ಲಿ 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಒಟ್ಟು 3 ಅಂಕವನ್ನು ಮೀಸಲಿಟ್ಟಿದ್ದಾರೆ. ಹಾಗೆ ಅಗ್ನಿಭೂತಿ ಮತ್ತು ವಾಯುಭೂತಿಯನ್ನು ತಗೊಂಡ್ರೆ ಅಲ್ಲಿ 1 ಅಂಕದ ಒಂದು ಪ್ರಶ್ನೆ ಹಾಗೂ 2 ಅಂಕದ ಒಂದು ಪ್ರಶ್ನೆ, ಒಟ್ಟು 3 ಅಂಕಗಳ ಪ್ರಶ್ನೆಗಳನ್ನು ಅವರು ಮೀಸಲಿಟ್ಟದ್ದನ್ನು ಕಾಣ್ಬೋದು. ಪದ್ಯ ಭಾಗಕ್ಕೆ ಬಂದರೆ ಒಂದೊಂದು ಸ್ವಲ್ಪ ಬದಲಾವಣೆ ಇದೆ. ಗದ್ಯ ಭಾಗಕ್ಕೆ ಕೇವಲ 28 ಅಂಕ ಇದ್ದರೆ ಪದ್ಯ ಭಾಗಕ್ಕೆ 30 ಅಂಕಗಳನ್ನು ಮೀಸಲಿಟ್ಟಿದ್ದಾರೆ. ಉದಾಹರಣೆಗೆ ಸಂಕಲ್ಪ ಗೀತೆಯನ್ನು ನೀವು ತಗೊಂಡ್ರೆ ಮಗು ಅಲ್ಲಿ ಪದ್ಯವನ್ನು ಬಾಯ್ಪಾಠ ಮಾಡಬೇಕಾಗ್ತದೆ. ಅದರ ಜೊತೆ ಪದ್ಯದಲ್ಲಿ ಬರತಕ್ಕಂಥ ಸಾರಾಂಶವನ್ನು ಬಾಯ್ಪಾಠ ಮಾಡಬೇಕಾಗತ್ತೆ. ಅದರ ಜೊತೆ ಪ್ರಶ್ನೆ ಕೇಳಿದರೆ ಉತ್ತರಿಸೋದಕ್ಕೆ ಸಾಧ್ಯ ಆಗಬೇಕಾಗತ್ತೆ. ಹಾಗಾಗಿ ಒಂದು ಪದ್ಯ, ಉದಾಹರಣೆಗೆ ನೀವು ಸಂಕಲ್ಪ ಗೀತೆಯನ್ನು ಓದುವಾಗ ಮಗು ಎಲ್ಲ ಅಂಶಗಳನ್ನು ಭಾಳ ಗಂಭೀರವಾಗಿ ತಗೊಳ್ಬೇಕಾಗ್ತದೆ. ಹಾಗೆ ನೀವು ಕೌರವೇಂದ್ರನ ಕೊಂದೆ ತಗೊಂಡಾಗಲೂ ಕೂಡ ಅದಕ್ಕೆ 4 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ನಿಮಗೆ ಸಾರಾಂಶ ವಿವರಿಸೋದಕ್ಕೆ ಕೇಳ್ಬೋದು, ಅಥವಾ 4 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು, ಅಥವಾ ಪದ್ಯ ಬಾಯ್ಪಾಠ ಮಾಡೋದಕ್ಕೆ ಕೇಳೋದಕ್ಕೆ ಸಾಧ್ಯತೆಗಳಿವೆ. ಚಲವನೆ ಮೆರವನ್ನು ತಗೊಂಡಾಗ ಅಲ್ಲಿ 3 ಅಂಕದ ಪ್ರಶ್ನೆ ಅಂದರೆ ಕವಿಕೃತಿ ಪರಿಚಯ ಕೇಳ್ಬೋದು, ಅಥವಾ ಸಂದರ್ಭವನ್ನು ಕೂಡ ಕೇಳುವ ಸಾಧ್ಯತೆ ಇರ್ತದೆ. ಹಸುರು ಪದ್ಯವನ್ನು ನಾವು ನೋಡಿದ್ರೆ ಅಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಮಗು ಕವಿಕೃತಿ ಪರಿಚಯವನ್ನು ಕಲಿಬೇಕಾಗ್ತದೆ, ಅದರ ಜೊತೆ ಸಂದರ್ಭವನ್ನು ಕೂಡ ಗಮನಿಸಬೇಕಾದದ್ದು. ಹಲಗಲಿಯ ಬೇಡರಿಗೆ ಸಂಬಂಧಪಟ್ಟಾಗೆ 1 ಅಂಕದ ಒಂದು ಪ್ರಶ್ನೆ ಹಾಗೂ 2 ಅಂಕದ ಒಂದು ಪ್ರಶ್ನೆಯನ್ನು ಮಗು ಇಲ್ಲಿ ನಿರೀಕ್ಷೆ ಮಾಡ್ಬೋದು ಅಂತ ಅನ್ನಿಸ್ತದೆ. ವೀರಲವ ಇದು ನಮಗೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇಲ್ಲೂ 4 ಅಂಕದ ಪ್ರಶ್ನೆಯನ್ನು ಕೇಳ್ಬೋದು, ಅಥವಾ ಸಾರಾಂಶ ಬರೀಲಿಕ್ಕೆ ಪದ್ಯ ವಿಸ್ತರಣೆ ಮಾಡಲಿಕ್ಕೆ ಕೇಳ್ಬೋದು, ಅಥವಾ ಕಂಠಪಾಠಕ್ಕೆ ಕೇಳ್ಬೋದು. ಹಾಗಾಗಿ ಯಾವುದೆಲ್ಲ ಪ್ರಶ್ನೆಗಳಿಗೆ 4 ಅಂಕದ ಪ್ರಶ್ನೆಗಳನ್ನು ಮೀಸಲಿಟ್ಟಿದ್ದಾರೋ ಇದರ ಬಗ್ಗೆ ಹೆಚ್ಚು ಮಗು ಗಮನ ಹರಿಸಬೇಕಾಗ್ತದೆ. ಎಲ್ಲ ವಿಭಾಗಗಳನ್ನು ಕಲಿಬೇಕಾದಂಥ ಅವಶ್ಯಕತೆ ಇರ್ತದೆ. ಹಾಗೆ ಕೆಮ್ಮನೆ ಮೀಸೆ ಹೊತ್ತನೆ ಅನ್ನೋಂಥ ಪದ್ಯದಲ್ಲಿ ನಾವು 1 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಒಟ್ಟಾಗಿ ಹೇಳುವುದಾದರೆ ಮಗುವಿಗೆ ಈ ಬಾರಿ ಅತ್ಯಂತ ಸುಲಭ, ನಿಗದಿತ ಪಾಠದಿಂದ ನಿಗದಿತ ಪ್ರಶ್ನೆಗಳನ್ನೇ ಕಲಿತಾಗ ಮಗುವಿಗೆ ಉತ್ತರಿಸುವುದಕ್ಕೆ ತುಂಬ ಸುಲಭ ಆಗ್ತದೆ ಅಂತ ನನಗೆ ಅನ್ನಿಸ್ತದೆ. ಹಾಗೆ ಪಠ್ಯಪೋಷಕಕ್ಕೆ ಸಂಬಂಧಪಟ್ಟಾಗೆ ಭಗತ್ ಸಿಂಗ್ನಿಂದ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಉದಾತ್ತ ಚಿಂತನೆಯಿಂದ 2 ಅಂಕದ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ವಚನಗಳಿಂದ 2 ಅಂಕದ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಹಾಗೂ ಪ್ರಾಸ ಬಿಟ್ಟ ಕತೆ ಅಥವಾ ಶುಕನಾಸನ ಉಪದೇಶದಿಂದ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ಒಟ್ಟು 9 ಪ್ರಶ್ನೆಗಳು ಹಾಗೂ ವಸಂತ ಮುಖತೋರಲಿಂದ 1 ಅಂಕದ ಒಟ್ಟು 9 ಅಂಕಗಳ ಪ್ರಶ್ನೆಗಳನ್ನು ಮಗು ನಿರೀಕ್ಷೆ ಮಾಡಬಹುದು. ಇದು ಈಗ ವೈಟೇಜ್ ಪ್ರಕಾರ. ಈಗ ಪ್ರಶ್ನೆ ಪತ್ರಿಕೆ ಒಂದು ಸ್ವರೂಪವನ್ನು ಹೇಳೋದಾದ್ರೆ ಎಷ್ಟು ಮಾರ್ಕ್ಸಿಂದ ಶುರುವಾಗುತ್ತೆ, ಹೇಗೆ, ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ. ಪ್ರಶ್ನೆ ಪತ್ರಿಕೆಗಳು ಆರಂಭದ 6 ಪ್ರಶ್ನೆಗಳು ವಸ್ತುನಿಷ್ಠ ಪ್ರಶ್ನೆಗಳಿರ್ತವೆ. ಅಂದರೆ ಮಗುವಿಗೆ ಆಯ್ಕೆ ಮಾಡಿ ಬರೆಯೋದಕ್ಕೆ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಮಗು ಅವುಗಳಲ್ಲಿ ಯಾವುದು ಸರಿ ಉತ್ತರವೋ ಅದನ್ನು ಆಯ್ಕೆ ಮಾಡಿ ಬರೀಬೇಕಾಗ್ತದೆ. ಅದಾದಮೇಲೆ ಮುಂದಿನ 4 ಪ್ರಶ್ನೆಗಳು, ಇದು ಮೊದಲ 10 ಪ್ರಶ್ನೆಗಳು ಏನಿವೆ ಇದೆಲ್ಲ ಸಂಪೂರ್ಣವಾಗಿ ವ್ಯಾಕರಣಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಹಾಗಾಗಿ ಮಗು ಪಠ್ಯದ ಕೊನೆಯಲ್ಲಿರ್ತಕ್ಕಂಥ ವ್ಯಾಕರಣಾಂಶ ಏನಿದೆಯೋ ಅದನ್ನು ಬಹಳ ಗಂಭೀರವಾಗಿ ತಗೊಂಡು ಗಮನಿಸಬೇಕಾಗತ್ತೆ. ಹೆಚ್ಚಿನ ಪ್ರಶ್ನೆಗಳು ಅಲ್ಲಿಂದಲೇ ಕೇಳ್ತಾರೆ. ಹಾಗಾಗಿ ಇನ್ನೊಂದೇನು ಅಂತಂದರೆ ಸಂಬಂಧೀಕರಿಸ್ತಕ್ಕಂಥ ಪ್ರಶ್ನೆಗಳು ಅಂತ 4 ಇರ್ತವೆ. ಒಟ್ಟು 10 ಅಂಕಗಳು ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದು. ಮುಂದಿನ 7 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು. 1 ಅಂಕ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ವಾಕ್ಯಗಳು ಈ ಉತ್ತರಗಳದು. ಅದು 7 ಪ್ರಶ್ನೆಗಳಿರ್ತವೆ. ಹಾಗೂ 2 ಅಂಕಕ್ಕೆ ಸಂಬಂಧಪಟ್ಟ ಹಾಗೆ 2-3 ವಾಕ್ಯಗಳಲ್ಲಿ ಉತ್ತರಿಸುವುದಕ್ಕೆ 10 ಪ್ರಶ್ನೆಗಳಿರ್ತವೆ. 20 ಅಂಕಗಳನ್ನು ಮಗು ಅದಕ್ಕಾಗಿ ಉತ್ತರಿಸುವುದಕ್ಕೆ ರೆಡಿಯಾಗಿರಬೇಕಾಗ್ತದೆ. ಮುಂದೆ 3 ಅಂಕಕ್ಕೆ ಬಂದಾಗ ಕವಿಕೃತಿ ಪರಿಚಯ ಇರ್ತದೆ. 2 ಕವಿಕೃತಿ ಪರಿಚಯವನ್ನು ಮಗು ಉತ್ತರಿಸಬೇಕಾಗತ್ತೆ. ವಾಕ್ಯ ರೂಪದಲ್ಲಿ ಉತ್ತರಿಸಬೇಕು, ಬಹಳ ಮುಖ್ಯವಾಗಿ ಇದನ್ನು ಗಮನಿಸಬೇಕು. ವಾಕ್ಯ ರೂಪದಲ್ಲಿ ಉತ್ತರಿಸಬೇಕು. 2 ಪ್ರಶ್ನೆಗಳಿರ್ತವೆ. ಅದು ಹಳೆಗನ್ನಡವನ್ನು ಕೇಳ್ಬೋದು, ಹೊಸಗನ್ನಡವನ್ನು ಕೇಳ್ಬೋದು. ಅದಕ್ಕೆ ಆದರೆ ಒಂದು ಮಗು ಗಮನಿಸಬೇಕು, ಈಗಾಗಲೇ ಏನು ನಿಗದಿಪಡಿಸಿದ್ದಾರೋ 3 ಅಂಕಗಳು ಅದರಿಂದಲೇ ಕವಿಕೃತಿ ಪರಿಚಯವನ್ನು ಕೇಳುವ ಸಾಧ್ಯತೆಗಳು ಇರ್ತವೆ. ಅಲಂಕಾರ ಕೇಳ್ತಾರೆ. ಅಲಂಕಾರ ಈಗಾಗಲೇ ನಮ್ಮ ಪಠ್ಯಪುಸ್ತಕದ ಕೊನೆಯಲ್ಲಿ ಇದೆ, ಅದನ್ನು ಮಗು ಗಮನಿಸಿಕೊಳ್ಳಬೇಕು. 10 ಅಲಂಕಾರಗಳನ್ನು ಈಗಾಗಲೇ ನಾವು ಅಭ್ಯಾಸ ಮಾಡಿಸಿರ್ತಾರೆ ಶಿಕ್ಷಕರು, ಅದನ್ನು ಕೂಡ ಗಮನಿಸಬೇಕಾದದ್ದು. ಆಮೇಲೆ ಗಾದೆ ಮಾತಿದೆ, ಸಹಜವಾಗಿ 2 ಗಾದೆ ಕೊಟ್ಟಿರ್ತಾರೆ. ಮಗು 1 ಗಾದೆ ಮಾತಿಗೆ ಉತ್ತರವನ್ನು ಕೊಡಬೇಕಾಗ್ತದೆ. ಸಂದರ್ಭಗಳು ಒಟ್ಟು 6 ಸಂದರ್ಭ ಇರ್ತದೆ. 3 ಅಂಕದ ಪ್ರಶ್ನೆ ಅದು. 18 ಅಂಕಗಳನ್ನು ಪಡೆಯಬೇಕಾಗತ್ತೆ. ಹಾಗಾಗಿ ಮಗು ಭಾಳ ಗಂಭೀರವಾಗಿ ತಗೊಳ್ಬೇಕಾದಂಥ ಇನ್ನೊಂದು ಅಂದರೆ ಸಂದರ್ಭ. ಹೆಚ್ಚಿನ ವಿದ್ಯಾರ್ಥಿಗಳು ತೊಂದರೆಗೆ ಸಿಕ್ಕಾಕೊಳ್ಳೋದು ಕೂಡ ಸಂದರ್ಭ ಆಗಿರೋದ್ರಿಂದ ಇದರ ಬಗ್ಗೆ ಹೆಚ್ಚು ಗಮನಿಸಬೇಕು ಅಂತ. ಇನ್ನು 4 ಅಂಕಕ್ಕೆ ಒಂದು ಕಂಠಪಾಠ ಕೊಟ್ಟಿರ್ತಾರೆ. ಈಗಾಗಲೇ 3-4 ಪದ್ಯಗಳನ್ನು ಈಗಾಗಲೇ ನಾವು ಗುರುತಿಸಿದ್ದೇವೆ. ಅವುಗಳಿಂದ ಕಂಠಪಾಠಕ್ಕೆ 2 ಪ್ಯಾರಾಗ್ರಾಫನ್ನು ನಮ್ಗೆ ಕೊಡ್ತಾರೆ. ಮಗು ಆಯ್ಕೆ ಮಾಡಿಕೊಂಡು ತನಗೆ ಯಾವುದು ಚೆನ್ನಾಗಿ ಗೊತ್ತಿದೆಯೋ ಅದನ್ನು ಬರೀಬೇಕು, 1 ಪ್ರಶ್ನೆಗೆ ಉತ್ತರಿಸಬೇಕಾಗ್ತದೆ. ಹಾಗೆಯೇ 4 ಮಾರ್ಕಿನ ಪ್ರಶ್ನೆಗಳು ಈಗ ಯಾವುದನ್ನು ಗುರುತಿಸಿದೆವೋ ಅಲ್ಲಿಂದ
ಸಾರಾಂಶ ಬರೀಲಿಕ್ಕೆ ಕೊಟ್ಟಿರ್ತಾರೆ. ಹೆಚ್ಚಾಗಿ ಹಳೆಗನ್ನಡವನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಬೋದು ಅಂತ ಅನ್ನಿಸ್ತದೆ. ಇದಮಿತ್ತಮ್ ಅಂತಲ್ಲ, ಆದರೆ ಹೆಚ್ಚಾಗಿ ಮಗುವಿಗೆ ವಿವರಿಸುವುದಕ್ಕೆ ಅವಕಾಶ ಇರತಕ್ಕಂಥ ಹಳೆಗನ್ನಡ ಪದ್ಯಗಳನ್ನು ಕೂಡ ನಾವು ಗಮನಿಸಿದರೆ 4 ಅಂಕಗಳನ್ನು ಒಂದು ಪ್ರಶ್ನೆ ಅಲ್ಲಿ ಇರ್ತದೆ. ಇನ್ನು ಮುಖ್ಯ ಪ್ರಶ್ನೆಗೆ ಸಂಬಂಧಪಟ್ಟು ಗದ್ಯ ಭಾಗದಿಂದ ಒಂದು ಪ್ರಶ್ನೆ ಇರ್ತದೆ, ಪದ್ಯ ಭಾಗದಿಂದ ಒಂದು ಇರ್ತದೆ. ಗದ್ಯ ಭಾಗಕ್ಕೆ ಈಗಾಗಲೇ ನಾವು ಸಿದ್ಧಗೊಳ್ಬೋದು, ಯಾಕಂದರೆ ಶಬರಿ ಪಾಠವನ್ನು ನಮಗೆ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಉಳಿದಂತೆ ಯಾವೆಲ್ಲ 4 ಮಾರ್ಕಿನ ಪ್ರಶ್ನೆಗಳಿವೆಯೋ ಆ ಭಾಗದಿಂದ ಮಗು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಆಮೇಲೆ ಅಪಠಿತ ಗದ್ಯದಿಂದ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಮಗು ಓದಿಬಿಟ್ಟು 2 ಅಂಕದ ಪ್ರಶ್ನೆಗಳಿರ್ತವೆ, ಅಲ್ಲಿ ಓದಿ ಉತ್ತರವನ್ನು ಬರೆಯುವ ಪ್ರಯತ್ನ ಮಾಡಬೇಕು. ಸಾಮಾನ್ಯವಾಗಿ ಅಲ್ಲಿ ವಿದ್ಯಾರ್ಥಿ ಗಮನಿಸಬೇಕಾದ್ದು ಏನು ಅಂತಂದರೆ, ಮೊದಲ ಪ್ರಶ್ನೆಗೆ ಕೆಳಗಿನ ಪ್ಯಾರಾಗ್ರಾಫಲ್ಲಿ ಉತ್ತರ ಇರುತ್ತೆ, 2ನೇ ಪ್ರಶ್ನೆಗೆ ಮೊದಲ ಪ್ಯಾರಾಗ್ರಾಫಲ್ಲಿ ಉತ್ತರ ಇರುವಂಥದ್ದು ಸಾಮಾನ್ಯ. ಅದು ಹೀಗೆ ಬರ್ತದೆ ಅಂತಲ್ಲ, ಬಟ್ ಇದನ್ನು ಮಗು ಸ್ವಲ್ಪ ಗಮನಿಸಿಕೊಂಡ್ರೆ ಉತ್ತರಿಸೋಕ್ಕೆ ಸುಲಭ ಆಗುತ್ತೆ. ವಿದ್ಯಾರ್ಥಿಗಳು ಹೆಚ್ಚಾಗಿ ಏನು ಮಾಡ್ತಾರೆ ಅಂತಂದರೆ, ಇದನ್ನು ಪೂರ್ತಿ ಬರೆದು ಬಿಟ್ಟು ಸಮಯವನ್ನು ವ್ಯರ್ಥ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಸ್ಪಷ್ಟವಾಗಿ ನೋಡಿ ಯಾವುದು ಉತ್ತರ 2-3 ವಾಕ್ಯಗಳ ಉತ್ತರಗಳಾಗಿರೋದ್ರಿಂದ ನಿಖರವಾಗಿ ಬರೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ಪತ್ರ ಲೇಖನ ಇರುತ್ತೆ, ಅಲ್ಲಿ ವೈಯಕ್ತಿಕ ಪತ್ರ ಇರ್ತದೆ ಹಾಗೂ ವ್ಯಾವಹಾರಿಕ ಪತ್ರಗಳು ಇರ್ತವೆ. ಸಾಮಾನ್ಯವಾಗಿ ವೈಯಕ್ತಿಕ ಪತ್ರಗಳು 2ನೇಯಲ್ಲಿರುತ್ತೆ, ವ್ಯಾವಹಾರಿಕ ಪತ್ರ ಮೇಲ್ಭಾಗದಲ್ಲಿರ್ತದೆ. ಈಗಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದರೆ ವ್ಯಾವಹಾರಿಕ ಪತ್ರಗಳೆಲ್ಲ ಮೇಲ್ಭಾಗದಲ್ಲಿರೋದ್ರಿಂದ ವಿದ್ಯಾರ್ಥಿಗಳು ಅದನ್ನು ಗಮನಿಸ್ಕೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತದೆ. ಈಗ ಒಂದು ಕರೆ ಇದೆ, ಮೊದಲು ತಗೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮೇಲೆ ಹಾಂ, ಭೂಮಿಕಾ ಮತ್ತು ಬುಸ್ತಾನ. ಹೇಳಿ ಭೂಮಿಕಾ ಅವರೇ. ನಮಗೆ ಕನ್ನಡಕ್ಕೆ ಸಂಬಂಧಿಸಿದಂತೆ ವ್ಯಾಕರಣಾಂಶದಲ್ಲಿ ಡೌಟ್ ಉಂಟು. ತದ್ದಿತಾಂತದ ಬಗ್ಗೆ ಹೇಳಿಕೊಡ್ಬೋದಾ? ತದ್ದಿತಾಂತ, ತದ್ದಿತಾಂತಗಳು, ಅದರ 3 ರೂಪಗಳು, ಅದಕ್ಕೆ ಉದಾಹರಣೆ, ಅದೆಲ್ಲ ಹೇಗೆ ಅಂತ. ನಮಸ್ತೆ. ಹೇಗೆ SLC ತರಗತಿಯಲ್ಲಿ ಓದುತ್ತಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು ಹಾಗೂ ವಂದನೆಗಳನ್ನು ಸಲ್ಲಿಸುತ್ತಾ, ತದ್ದಿತಾಂತ, ಕೃದಂತ ಈ ಬಗ್ಗೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಏನೋ ಒಂದು ಗೊಂದಲ ಇದೆ. ನಿಜವಾಗಿ ಇದಕ್ಕೆ ಗೊಂದಲ ಪಡುವಂಥ ಅವಶ್ಯಕತೆಯೇ ಇಲ್ಲ. ಯಾಕೆ ಹೇಳಿದರೆ ಮಕ್ಕಳೇ, ತದ್ದಿತ ಮತ್ತು ಕೃದಂತ ಈ ಪದದ ಮೂಲ ಅರ್ಥ ತಿಳ್ಕೊಳ್ಬೇಕು ನಾವು. ಕೃದಂತ ಅಂತ ಹೇಳಿದ ಕೂಡಲೇ ಅದು ಕ್ರಿಯಾಪದ, ತದ್ದಿತಾಂತ ಅಂತ ಹೇಳಿದ ಕೂಡಲೇ ಅದು ನಾಮಪದ. ಇದು ಮೂಲದಲ್ಲಿ ಈ ಅರ್ಥ ನಾವು ಸರಿಯಾಗಿ ತಿಳ್ಕೊಂಡ್ರೆ ತದ್ದಿತ ಕೃದಂತ ಇದರಲ್ಲಿ ಸಮಸ್ಯೆ ಬರೋದಿಲ್ಲ ಮಕ್ಕಳೇ. ತದ್ದಿತ ಅಂದರೆ ನಮಗೆ ಒಂದು ಪ್ರಕೃತಿ ಪದಕ್ಕೆ 2 ಪ್ರತ್ಯಯ ಸೇರಿಸುವ ಕ್ರಮ ಇಲ್ಲ. ಹಾಗಾಗಿ ಒಂದು ಪ್ರಕೃತಿ ಪದದ ಜೊತೆಗೆ ಒಂದು ಪ್ರತ್ಯಯವನ್ನು ಸೇರಿಸುವಂಥ ಕ್ರಮ. ಹಾಗಾಗಿ ನಮಗೆ ಅಲ್ಲಿ ಕೊಟ್ಟಿದ್ದಾರೆ, ನಿಮಗೆ ಉದಾಹರಣೆಯಾಗಿ ಕೊಟ್ಟಾಗಲೂ ಕೂಡ ಉಂಟು, ಜಾಣತನ, ಚೆಲುವಿಕೆ, ಕಪ್ಪು, ಪೆರ್ಮೆ ಅಂತ. ಮಕ್ಕಳೇ, ಈಗ ಬಳೆಗಾರ ಅನ್ನೋ ಒಂದು ಪದ ತಗೊಳ್ಳಿ. ಈ ಬಳೆಗಾರ, ಈ ಗಾರ ಎನ್ನುವಂಥ ಪ್ರತ್ಯಯವನ್ನು ತೆಗೆದ್ರೆ ಉಳಿಯುವುದೇನು? ಬಳೆ. ಈ ಬಳೆ ಎನ್ನುವುದು ನಾಮಪದವ ಕ್ರಿಯಾಪದವ ಅನ್ನೋದನ್ನು ಮೊದಲು ನಾವು ಯೋಚನೆ ಮಾಡಬೇಕು. ಬಳೆ ಅಂದಾಗ ಅದು ನಾಮಪದ ಆಗ್ತದೆ. ಆಗ ಇದು ತದ್ದಿತ ಅನ್ನುವ ನಿರ್ಧಾರಕ್ಕೆ ನೀವು ಮೊದಲು ಬರಬೇಕು. ನೋಡಿ, ಈಗ ಕನ್ನಡಿಗ ಅಂತ ಪದ ಇದೆ. ಕನ್ನಡಿಗದಲ್ಲಿ ಮೊದಲ ಆ ಪ್ರತ್ಯಯ ತೆಗೆದ್ರೆ ಕನ್ನಡ ಅಂತ ತಗೊಂಡ್ರೆ ಕನ್ನಡ ಎನ್ನುವುದು ನಾಮಪದ. ಹಾಗಾಗಿ ನೀವೇನು ತಿಳ್ಕೊಳ್ಬೇಕು? ಕನ್ನಡ ಇದು ನಾಮಪದ ಅಂತ ಬಂದ ಕೂಡಲೇ ಇದು ತದ್ದಿತ. ಅದರ ಉಳಿದ 3 ಭಾಗಗಳನ್ನು ಮತ್ತೆ ನಾವು ಮುಂದಕ್ಕೆ ಹೇಳ್ತಾ ಹೋಗಬೇಕು. ಈಗ ನೀವು ಕೃದಂತ ಅಂತ ಹೇಳಿದ್ರಿ, ಕ್ರಿಯಾಪದ ಅಂತ ನಾನು ನಿಮಗೆ ಮೊದಲೇ ಹಿಂಟು ಕೊಟ್ಟಿದ್ದೇನೆ. ಕ್ರಿಯಾಪದದಲ್ಲಿ ಬರುವಂಥದ್ದು ಓಡಿದ, ಓಡುವವನು, ಓಟ, ನಾಟಕ, ಹೀಗೆ ಇಟ್ಕೊಳ್ಳೋಣ. ಓಡಿದ, ಓಡು ಎನ್ನುವುದು ಕ್ರಿಯಾಪದ ಅಲ್ವ ಮಕ್ಕಳೇ? ಹಾಗಾಗಿ ಅದೇನಾಗ್ತದೆ? ಕೃದಂತ ಅಂತ ಆಗ್ತದೆ. ಅದಕ್ಕೆ ಮತ್ತೆ 3 ಬೇರೆ ಬೇರೆ ಪ್ರತ್ಯಯಗಳು ಸೇರಿದಾಗ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ, ಹೀಗೆ 3 ವಿಧ ಆಗ್ತದೆ. ಈಗ ಕೃದಂತ ನಾಮ ಹೇಳಿದರೆ ಓಡುವವನು, ಓಡಿದ, ಓಡುವವನು ಅಂತ ಹೇಳಿದಾಗ ಅವನು ಓಡುವವನು ಅಂತ ತಿಳ್ಕೊಂಡಾಗ ಕೃದಂತ ನಾಮ ಆಗ್ತದೆ. ಆ ಓಡುವುದರ ಭಾವ ಓಟ ಅಂತ ತಿಳ್ಕೊಂಡಾಗ ಕೃದಂತ ಭಾವನಾಮ. ಅದರ ಆ ಕೃದಂತ ಅವ್ಯಯಕ್ಕೆ ಬರುವಾಗ ಓಡಿ, ಹೀಗೆ ಅದು ಅವ್ಯಯ ಆಗ್ತದೆ. ಅವ್ಯಯ ಹೇಳಿದರೆ ಅದು ಲಿಂಗ ಕಾಲ ವಿಭಕ್ತಿಗೆ ಯಾವುದಕ್ಕೂ ಯಾವುದು ವ್ಯತ್ಯಾಸ ಆದರೂ ಕೂಡ ಅದು ಬದಲಾಗುವುದಿಲ್ಲ ಅನ್ನೋ ಅವ್ಯಯ. ಹಾಗಾಗಿ ಓಡಿ ಅದು ಕೃದಂತ ಅವ್ಯಯ ಅಂತ ಆಗ್ತದೆ ಮಕ್ಕಳೇ. ಇನ್ನೇನಾದರೂ ಪ್ರಶ್ನೆಗಳಿದೆಯಾ ಭೂಮಿಕಾ? ನೆಕ್ಸ್ಟ್ ಇದು ತತ್ಸಮ ತದ್ಭವ, ಅದು ಹೇಗೆ ಡಿಫ್ರೆನ್ಸ್ ಹೇಗೆ ನಾವು ಹುಡುಕುದು ಅಂತ ಹೇಳಬೇಕು. ತತ್ಸಮ ತದ್ಭವದ ವ್ಯತ್ಯಾಸಗಳನ್ನು ಹೇಗೆ ಹುಡುಕುವುದು ಅಂತ ಹೇಳಿ.
ಮಕ್ಕಳೇ, ತತ್ಸಮ ತದ್ಭವ. ಇಲ್ಲಿ ತತ್ಸಮ ಅಂದರೆ ಸಂಸ್ಕೃತ, ತತ್ಭವ ಅಂದರೆ ಕನ್ನಡ. ಸಂಸ್ಕೃತದ ಈ ಪದಕ್ಕೆ ತತ್ಸಮ, ಈ ಸಂಸ್ಕೃತದ ಈ ಪದಕ್ಕೆ ಸಮಾನವಾದುದು ಕನ್ನಡದಲ್ಲಿ ಈ ರೀತಿ ಆಗುತ್ತದೆ, ಭವ ಆಗುತ್ತದೆ ಅಂತ ಅರ್ಥ ಅಲ್ವಾ. ಹೀಗಾಗಿ ಯಾವುದೇ ಕೆಲವು ಅಲ್ಲಿ ನಿಮಗೆ ಸಂಸ್ಕೃತದಲ್ಲಿ ಇಂಥ ಅಕ್ಷರಕ್ಕೆ ಇಂಥದ್ದೇ ಕನ್ನಡ ಪದ ಬರ್ತದೆ. ಉದಾಹರಣೆಗೆ ರಕಾರ ಬಂದಾಗ ಜ ಬರ್ತದೆ, ವಕಾರ ಬಂದಾಗ ಬ ಬರ್ತದೆ, ಕಕಾರ ಬಂದಾಗ ಗ ಬರ್ತದೆ. ಇದೆಲ್ಲ ಕೆಲವು ಸಣ್ಣ ನಿಮ್ಮ ಸೂಕ್ಷ್ಮತೆಗಳನ್ನು ನೀವು ತಿಳ್ಕೊಳ್ಬೇಕು. ಈಗ ಆರ್ಯ ಅಂತ ಇದೆ, ರಕ್ಕೇನು ಬರಬೇಕು? ರಕಾರ ಬಂದ್ರೆ ಯಾವ್ದು ಮೇಡಮ್? ಜ ಬರ್ತದೆ. ಆರ್ಯ ಅಜ್ಜ, ಕಾರ್ಯ ಕಜ್ಜ. ಹೀಗೆ ಹೆಚ್ಚಿನ ರಾಗಳಿಗೆ ಜ ಬರುವಂಥದ್ದು ನೀವು ಸರಿಯಾಗಿ ಗಮನಿಸಿ. ಈಗ ವಿದ್ಯೆ ವ ಉಂಟಲ್ವಾ, ಅಲ್ಲಿ ವಿಗೆ ಏನು ಬರಬೇಕು? ಬ, ಬಿಜ್ಜೆ. ಅಲ್ಲಿ ಯಾವತ್ತೂ ಕೂಡ ಒಂದು ಗಮನಿಸಿಕೊಳ್ಳಿ, ಸಂಸ್ಕೃತ ವಿಜಾತಿಯ ಸಂಯುಕ್ತ ಅಕ್ಷರಗಳಿಂದ ಕೂಡಿರ್ತದೆ. ಅದು ಕನ್ನಡಕ್ಕೆ ಬರುವಾಗ 90% ಸಜಾತಿಯ ಸಂಯುಕ್ತಾಕ್ಷರಗಳೇ ಆಗ್ತದೆ. ಸ್ವಲ್ಪ ನಾವು ಅದನ್ನು ಗಮನಿಸಬೇಕು. ಈಗ ವಿದ್ಯಾ ಬಿಜ್ಜ ಅನ್ನೇತು ವಕಾರಕ್ಕೆ ಬಕಾರ ಬಂತು. ಹೆಚ್ಚಾಗಿ ಇದಮಿತ್ತಮಂತಲ್ಲ, ನೀವು ಗಮನಿಸಬೇಕು. ಅರ್ಥ ಆಯ್ತಾ? ಈಗ ಫಲಕ ಅಂತ ಇದೆ, ಪಕಾರಕ್ಕೆ ಹೆಚ್ಚಾಗಿ ಹಾ ಬರ್ತದೆ. ಫಲಕ ಅಲ್ಲಿ ಕನ್ನಡಕ್ಕಾಗುವಾಗ ಹಲಗೆ. ಹೀಗೆ ನಾವೊಂದು ಕೆಲವೊಂದುಗೆ ವೈಶಾಖ ಅಂತ ಪದ ಇದೆ ಮಕ್ಕಳೇ, ವಾಕ್ಯ ಬರ್ತದೆ ವೈಶಾಖ ಪದ. ಸಂಸ್ಕೃತಕ್ಕೆ ಇದ್ದ ಪದವನ್ನು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ ಹಾಗೆಲ್ಲ ಇದನ್ನು. ಹೌದು ಮಕ್ಕಳೇ, ಆದರೆ ಇದು ಹೇಗೆ? ಈಗ ನೀವೊಂದು ವಂದ್ಯ ಅಂತ ಪದ ಇದೆ, ವಂದ್ಯ ವಿದ್ಯದ ಹಾಗೆ ವಂದ್ಯ. ವಂದ್ಯ ಏನಾಯಿತು? ಬಂಜೆ. ವಾಕ್ಯ ಬಾ ಬಂತು, ದ್ಯಾ ಒತ್ತಕ್ಷರ ಬಂದಾಗ ಜ ಬರ್ತದೆ. ವೈಶಾಖ ಅದೇನಾಯಿತು? ವಾಕ್ಯ ಬಾ ಬಂದಾಗ ಬೆ, ಖಾಕ್ಕೆ ಗ ಬೇಸಗೆ. ವೃಷಭ ಬಸವ. ಹೀಗೆ ನೀವು ಆ ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನು ತಿಳ್ಕೊಂಡ್ರೆ ಈಗ ಅದು ಬಹಳ ಸುಲಭ ಆಗ್ತದೆ. ಸಂಸ್ಕೃತದಲ್ಲಿ ಯ ಬಂದರೆ ಜ ಬರ್ತದೆ, ಯಜ್ಞ ಜನ್ನ. ಯಾವತ್ತೂ ಕೂಡ ಸಂಸ್ಕೃತದಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳು ಹೆಚ್ಚಿರ್ತದೆ. ಆಗ ನೀವು ಗಮನಿಸಬೇಕಿದು ತತ್ಸಮ. ಕನ್ನಡಕ್ಕೆ ಬರುವಾಗ ಅದು ಸಜಾತಿಯ ಸಂಯುಕ್ತಾಕ್ಷರವಾಗಿ ರತ್ನ ರನ್ನ, ಯಜ್ಞ ಜನ್ನ ಹೀಗೆ ಆಗುವುದನ್ನು ಗಮನಿಸಬೇಕು ಮಕ್ಕಳೇ. ಮೇಡಮ್, ಫೈನಲ್ ಎಕ್ಸಾಮಿಗೆ ತತ್ಸಮ ತದ್ಭವದಿಂದ ಕ್ವಶನ್ ಹೇಗೆ ಬರ್ತದೆ ಮಕ್ಕಳೇ? ನಿಮಗೆ ಪ್ರಶ್ನಾಪತ್ರಿಕೆಯಲ್ಲಿ ಮೊದಲ ಬಹು ಆಯ್ಕೆಯ ಪ್ರಶ್ನೆಗಳು 6 ಹಾಗೂ ಅದರ ನಂತರ ಬರುವಂತಹ ಸಹ ಸಂಬಂಧಿ ಪ್ರಶ್ನೆಗಳು 4 ಬರುತ್ತವೆ. ಇದು ಮುಖ್ಯವಾಗಿ ಈ ವಿಷಯಗಳಿಂದಲೇ, ವ್ಯಾಕರಣಾಂಶಗಳಿಂದಲೇ ಬರುವಂಥದ್ದು. 10 ಪ್ರಶ್ನೆಗಳು ಒಂದು ವಾಕ್ಯದ ಒಂದು ಅಂಕಗಳ ಪ್ರಶ್ನೆಗಳೇ ಬರುವುದು. ಇದು ವ್ಯಾಕರಣಾಂಶಗಳಿಗೆ ಸಂಬಂಧಿಸಿದೇ ಬರ್ತದೆ. ಬರುವುದು ಒಂದೇ ಮಕ್ಕಳೇ, ಪ್ರತಿಯೊಂದು ವ್ಯಾಕರಣಾಂಶದಿಂದ ಒಂದೊಂದು ಪ್ರಶ್ನೆ ಬರ್ತದೆ. ನಮಗೊಂದು ಅಷ್ಟೊಂದು 10-20 ವ್ಯಾಕರಣಾಂಶಗಳು ನಿಮ್ಗೆ ಈಗಾಗಲೇ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಬರುವ ಸಾಧ್ಯತೆ ಇದೆ, ಸಾಧ್ಯತೆ ಇಲ್ಲದೇ ಇರಬಹುದು. ಅಂದು 10 ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಿಸಿದ್ದೇ ಬರ್ತದೆ. ಓಕೆ, ಧನ್ಯವಾದಗಳು ಭೂಮಿಕಾ. ಸಂಧಿ ಮತ್ತು ಸಮಾಸ ಕೇಳಿ. ಸಂಧಿ ಮತ್ತು ಸಮಾಸ ಮಕ್ಕಳೇ, ಸಂಧಿ ಹೇಳುವಾಗ ಕನ್ನಡದಲ್ಲಿ ಸಂಧಿಗಳು ಇರುವುದು ವಿಧ 3: ಆಗಮ, ಆದೇಶ, ಇನ್ನೊಂದು ಲೋಪ. ಹೌದಲ್ವಾ? ಹಾಂ, ಸಂಸ್ಕೃತದಲ್ಲಿ ನಿಮಗೆ ಸ್ವರಸಂಧಿಗಳು ಹಾಗೂ ವ್ಯಂಜನ ಸಂಧಿಗಳು, ಹೀಗೆ ಸ್ವರಸಂಧಿಗಳಲ್ಲಿ 4: ಸವರ್ಣದೀರ್ಘ ಸಂಧಿ, ಗುಣಸಂಧಿ, ಯಣ್ಸಂಧಿ ಮತ್ತು ವೃದ್ಧಿಸಂಧಿ ಬರ್ತದೆ. ನಿಮಗೆ ವ್ಯಂಜನ ಸಂಧಿಯಲ್ಲಿ ಜಸ್ತ್ವ, ಶ್ಚುತ್ವ, ಅನುನಾಸಿಕ ಇವುಗಳನ್ನು ಹೆಚ್ಚು ನಾವು ಅದರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಆಮೇಲೆ ಸಮಾಸದಲ್ಲಿ ಕರ್ಮಧಾರಯ, ಕ್ರಿಯಾ, ತತ್ಪುರುಷ, ಅಂಶಿ, ದ್ವಿಗು, ಗಮಕ ಸಮಾಸ ಬರಬಹುದು, ಬರ್ತದೆ ಸಾಮಾನ್ಯವಾಗಿ ಇರುತ್ತೆ. ಮತ್ತೊಂದು ಬಹುವ್ರೀಹಿ. ಇಷ್ಟನ್ನು ನಾವು ಹೆಚ್ಚು ಗಮನ ಇಟ್ಟು ಕಲಿಬೇಕಾಗ್ತದೆ. ಭೂಮಿಕಾ, ಮತ್ತೆ ಏನಾದರೂ ಪ್ರಶ್ನೆಗಳಿದೆಯಾ? ಉದಾಹರಣೆ ಕೊಟ್ಟಾಗ ಅದನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಅದು ಇದೇ ಸಂಧಿ ಅಂತೇಳಿ. ಹಾಂ ಮಕ್ಕಳೇ, ಈಗ ಮೊದಲಿಗೆ ಸಮಾಸವನ್ನು ಚೂರು ನೋಡ್ಕೊಳ್ಳೋಣ. ಈಗ
ಒಂದು ಸುಲಭ ವಿಧಾನದಲ್ಲಿ ನಿಮಗೆ ಸಮಾಸವನ್ನು ಬಿಡಿಸಿದಾಗ ಅದು ಯಾವ ಸಮಾಸ ಅಂತ ತಿಳ್ಕೊಳ್ಳಿಕ್ಕೆ ಒಂದು ನಿಮಗೆ ಸಹಾಯಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ನೀವೊಂದು ಪದವನ್ನು ಬಿಡಿಸಿದಾಗ ಆ ಪದದ 2 ಪದಗಳ ಮಧ್ಯೆ ವಿಗ್ರಹಿಸಿದಾಗ, ಒಂದು ಪದವನ್ನು ವಿಗ್ರಹಿಸಿ ಬರೆದಾಗ ಆ ಪೂರ್ವ ಪದಕ್ಕೆ ನೀವು ಬಳಸುವ ಪ್ರತ್ಯಯವು ಪ್ರಥಮ ವಿಭಕ್ತಿ ಅಥವಾ ಆದ ಆಗಿದ್ದರೆ ಅದು ಕರ್ಮಧಾರಯ ಸಮಾಸ ಅಂತ ತಿಳ್ಕೊಳ್ಬೇಕು. ಉದಾಹರಣೆಗೆ ನೀವು ಹಸಿರು ಎಲೆ, ಹಸಿರೆಲೆ ಅಂತ ಪದ ಇದೆ, ಹಸಿರೆಲೆ ಅಂತ ಪದ ಇದೆ. ನೀವೀಗ ಅದನ್ನು ಬಿಡಿಸುವಾಗ ಹಸಿರು ಎಲೆ, ಅಲ್ಲಿ ನಿಜವಾಗಿ ಪ್ರತ್ಯಯ ಇಲ್ಲ, ಆದರೂ ಹಸಿರು ಬಂದಿದೆ ಅಂತ ತಿಳ್ಕೊಂಡಾಗ ಉಕಾರ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಗೆ ಅದನ್ನು ವಿಗ್ರಹಿಸ್ಬೋದು ಹೇಳಿದ್ರೆ ಹಸಿರಾದ ಎಲೆ ಅಂತ ವಿಗ್ರಹಿಸ್ಬೋದು. ಆಗ ನೀವು ಯಾವ ಪ್ರತ್ಯಯ ಬಳಸಿದ್ರಿ? ಒಂದು ಹಸಿರು ಉ ಅಥವಾ ಆದ ಅಂತ ಬಳಸಿದ್ರಿ. ಉ ಅಥವಾ ಆದ ಪ್ರತ್ಯಯವನ್ನು ನೀವು ಹಾಕಿದಾಗ ಅದು ಕರ್ಮಧಾರಯ ಸಮಾಸವೇ ಆಗಿರ್ತದೆ. ಕೇಸಕ್ಕಿ, ಕೆಂಪು ಅಕ್ಕಿ, ಕೆಂಪಾದ ಅಕ್ಕಿ ಅಂತ ನೀವು ಹಾಕಬೇಕಾಗ್ತದೆ ಇಲ್ಲಿ ಪ್ರತ್ಯಯವನ್ನು, ಆಗ ಅದು ಕರ್ಮಧಾರಯ ಸಮಾಸ. ಈಗ ದ್ವಿತೀಯ ವಿಭಕ್ತಿಯನ್ನು ಅನ್ನು. ತಲೆದೂಗು ಅಂತ ಪದ ಇದೆ. ಈಗ ನೀವು ಆ ಮಧ್ಯಕ್ಕೆ ಹಾಕೊಂಡ ಪ್ರತ್ಯಯ ಅನ್ನು ಆಗ್ತದೆ. ತಲೆ ಪ್ಲಸ್ ಅನ್ನು, ತಲೆಯನ್ನು. ಈ ಅನ್ನು ದ್ವಿತೀಯ ವಿಭಕ್ತಿ ಹಾಕಿದಾಗ ಅದರ ಉತ್ತರ ಪದ ಕ್ರಿಯಾಪದ ಆದ್ದರಿಂದ ಅದು ಕ್ರಿಯಾ ಸಮಾಸ. ಆ ಬಳಿಕ ಬರುವಂಥ ಪ್ರತ್ಯಯಗಳು ಇಂದ, ಈಗೆ, ದೆಸೆಯಿಂದ, ಅಲ್ಲಿ. ಇವುಗಳು ಹೆಚ್ಚಾಗಿ ಇಂದ, ಗೆ ಮತ್ತು ಆ, ಅಲ್ಲಿ, ಈ 4 ಪ್ರತ್ಯಯಗಳು ಬರುವುದು ತತ್ಪುರುಷ ಸಮಾಸದಲ್ಲಿ. ಇಂದ, ಇಗೆ, ಆ ಮತ್ತು ಅಲ್ಲಿ ಈ ಪ್ರತ್ಯಯಗಳು ನೀವು ಪೂರ್ವ ಪದಕ್ಕೆ ಹಾಕಿದಾಗ ಅದು ತತ್ಪುರುಷ ಸಮಾಸವಾಗಿ ಬದಲಾಗ್ತದೆ. ತತ್ಪುರುಷ ಸಮಾಸ ಅಂತ ತಿಳ್ಕೊಳ್ಬೇಕು ನೀವು. ಈಗ ವಯೋವೃದ್ಧ ಅಂತ ಪದ ಇದೆ. ವಯಸ್ಸಿನಿಂದ ವೃದ್ಧ ಅಂತ ನೀವು ಅದನ್ನು ಬಿಡಿಸಿ ಬರಿತೀರಿ. ಇಂದ ಪ್ರತ್ಯಯ ಹಾಕಿದ್ರಿ, ಅದು ತತ್ಪುರುಷ ಸಮಾಸ. ಅಥವಾ ಸುಖ, ಇದು ಇನ್ನೊಂದು ತತ್ಪುರುಷ ಸಮಾಸಕ್ಕೆ ಬೆಟ್ಟದಾವರೆ ಅಂತ ಪದ ಇದೆ ನೋಡಿ. ಬೆಟ್ಟದಾವರೆ, ಬೆಟ್ಟದ ತಾವರೆ ಅಂತ ನೀವು ಅದನ್ನು ಬಿಡಿಸಿದಾಗ ಆ ಪೂರ್ವ ಪದಕ್ಕೆ ಹಾಕಿದ ಪ್ರತ್ಯಯ ಆ ಪ್ರತ್ಯಯ ಹಾಕಿದಾಗ ಅದು ತತ್ಪುರುಷ ಸಮಾಸ. ತಲೆನೋವು, ತಲೆಯಲ್ಲಿ ನೋವು, ಅಲ್ಲಿ ಪ್ರತ್ಯಯ ಹಾಕಿದ್ರಿ, ಅಲ್ಲಿ ಎನ್ನುವ ಪ್ರತ್ಯಯ ಹಾಕಿದಾಗಲೂ ಅದು ತತ್ಪುರುಷ ಸಮಾಸ ಆಗಿ ಆಗ್ತದೆ. ನೀವು ಅದನ್ನು ಸುಲಭದಲ್ಲಿ ನೀವು ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಅಥವಾ ಮಕ್ಕಳು ಅರ್ಥ ಮಾಡಿಕೊಳ್ಳಿಕ್ಕೆ ಅದು ಸಹಕಾರ ಆಗ್ತದೆ. ಓಕೆ, ಧನ್ಯವಾದಗಳು ಭೂಮಿಕಾ. ಈಗ ಮುಂದಿನ ಕರೆ ಇದೆ. ಹಲೋ 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 ಬಹುಶಃ ಹಲೋ, ಲೈನ್ ಸಮಸ್ಯೆ ಇರಬೇಕು. ಕೇಳುಗರೆ, ಈ SSLC ಬಾನುಲಿ ಶಾಲೆ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಥಮ ಭಾಷೆ ಕನ್ನಡದ ಕುರಿತು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ SSLC ಮಕ್ಕಳು ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. 22119999, ಇನ್ನೊಂದು ಸಂಖ್ಯೆ 22222611, ಮತ್ತೊಂದು ಸಂಖ್ಯೆ 22236111, ಮಂಗಳೂರಿನ STD ಕೋಡ್ ಸಂಖ್ಯೆ 0824. ಈಗ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಗಣಪತಿ ಅಂತ ಇರುವಂಜಿಯಿಂದ, ಹೊನ್ನಾವರದಿಂದ. ಕೇಳಿ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ಪ್ರಶ್ನೆ ಕಾರ್ಯಕ್ರಮ? ಹೌದು, ಇದು SSLC ಕಾರ್ಯಕ್ರಮ ಅಲ್ಲ? ಇಲ್ಲ, ಇದು ಚಿತ್ರಗೀತೆಗಳ ಕಾರ್ಯಕ್ರಮ ಅಲ್ಲ, ಇದು SSLC ಪರೀಕ್ಷೆ ಕುರಿತಾದಂಥ ಕಾರ್ಯಕ್ರಮ. ಮಕ್ಕಳು ಕರೆ ಮಾಡಿ ಅವರ ಪ್ರಶ್ನೆಗಳನ್ನು ಕೇಳಬಹುದು. ಓಕೆ, ಧನ್ಯವಾದಗಳು ಮೇಡಮ್. ಈಗ ತಾವು ಈ ವ್ಯಾಕರಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಈಗ ಈ ಸಾಮಾನ್ಯವಾಗಿ ಮಕ್ಕಳಲ್ಲಿ ಏನಂತ ಹೇಳಿದರೆ, ಭಾಷೆ ಅಂತ ಹೇಳಿದಾಗ ವ್ಯಾಕರಣ ಒಂದು ರೀತಿ ಅವರಿಗೆ ಭಯ ಹುಟ್ಟಿಸುವಂಥದ್ದು ಇರ್ತದೆ. ಸೊ ಅವರು ಆದಷ್ಟು ಸುಲಭವಾಗಿ ಏನಾದರೂ ಕಲಿಬಹುದಾ? ಇದರ ಮಹತ್ವ ಏನು? ಇದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನಿಜವಾಗಿ ಪ್ರಥಮ ಭಾಷೆ ಕನ್ನಡ ಅಂತ ತಿಳ್ಕೊಂಡಾಗ ನಾವು ಅದು ವ್ಯಾಕರಣಕ್ಕೆ ಹೆಚ್ಚಿನ ನಾವು ಮಹತ್ವವನ್ನು ಕೊಡಬೇಕಾಗ್ತದೆ. ಯಾಕೆ ಹೇಳಿದರೆ ಅಲ್ಲಿ ವ್ಯಾಕರಣ ಮುಖ್ಯವಾಗ್ತದೆ. ನಾವು ಉಳಿದ ಅಂದರೆ 10ನೇ ತರಗತಿ ಉತ್ತೀರ್ಣ ಆಗಿ ಹೋಗುವ ವಿದ್ಯಾರ್ಥಿ ಅಥವಾ ಭಾಷಾ ಪ್ರೌಢಿಮೆಯನ್ನು 10ನೇ ತರಗತಿಯಲ್ಲಿ ಪಡಿಬೇಕಾಗ್ತದೆ. ಅದಕ್ಕಾಗಿ ಹೆಚ್ಚಿನ ವ್ಯಾಕರಣವನ್ನು ನಾವು ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಈಗ ಒಂದು ಕರೆ ಇದೆ, ಅದನ್ನು ಸ್ವೀಕರಿಸೋಣ ಮೊದಲು. ಹಲೋ ಸರಿ, ಹಲೋ, ನಮಸ್ತೆ. ತಮ್ಮ ಹೆಸರು? ಸರಿ, ಫಾತಿಮಾ ಅವರೇ ಕೇಳಿ. ಹಾಂ, ಹಲೋ, ಕೇಳಿ, ಪ್ರಶ್ನೆ ಕೇಳಿ.
ಇದು ಶ್ಲೇಷಾಲಂಕಾರದ ಬಗ್ಗೆ ಹೇಳ್ತೀರಾ? ಶ್ಲೇಷಾಲಂಕಾರ. ಹೌದು. ಶ್ಲೇಷಾಲಂಕಾರದ ಬಗ್ಗೆ ಮಾಹಿತಿ ಬೇಕಿತ್ತು ತಮಗೆ. ಅದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿ. ಓಕೆ, ತಾವು ಯಾವ ಸ್ಕೂಲಿಂದ ಕರೆ ಮಾಡ್ತಾ ಇದ್ದೀರಾ? ವಿಠಲ್ ಹೈಸ್ಕೂಲ್. ವಿಠಲಿಂದ. ಓಕೆ, ಹೇಳಿ. ಈಗ ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕು, ಈ ಶ್ಲೇಷಾಲಂಕಾರ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಕುರುಕುಲ ಅರ್ಕನ್ ಅರ್ಕನ್ ಅಸ್ತಮನ್ ಐದಿದನ್ ಅನ್ನತಕ್ಕಂಥ ಒಂದು ವಾಕ್ಯ ಇದು. ಇಲ್ಲಿ ಕುರುಕುಲ ಸೂರ್ಯನು ಮತ್ತು ಸೂರ್ಯನು ಅಸ್ತಮಾನ ಹೊಂದಿದ ಅಂತ. ಇಲ್ಲಿ ಎರಡೂ ಅಲ್ಲಿ ಸೂರ್ಯ ಅರ್ಕ ಅನ್ನತಕ್ಕಂಥ ಪದ ಸೂರ್ಯ ಅನ್ನೋದನ್ನು ಅರ್ಥೈಸ್ಕೊಳ್ತದೆ, ಕೌರವ ಅನ್ನತಕ್ಕಂಥ ಅರ್ಥವನ್ನು ಅರ್ಥೈಸ್ಕೊಳ್ತದೆ. ಒಂದೇ ಪದ ಎರಡೆರಡು ಅರ್ಥಗಳನ್ನು ಸೂಚಿಸಿದ ಸಂದರ್ಭದಲ್ಲಿ ಅದು ಅರ್ಥಾಂತರನ್ಯಾಸ ಶ್ಲೇಷ ಅಲಂಕಾರ ಆಗ್ತದೆ. ಇದು ನಿಮಗೆ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಸಾಧ್ಯತೆಗಳು ಇರ್ತವೆ. ವಿಶೇಷವಾದಂಥ ಬುದ್ಧಿವಂತ ವಿದ್ಯಾರ್ಥಿಗಳನ್ನು ಪರೀಕ್ಷಿಸೋದಕ್ಕಾಗಿ ಕೇಳಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪುಸ್ತಕದ ಕೊನೆಯಲ್ಲಿ ಒಂದು ಈಗಾಗಲೇ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಒಂದೇ ಪದ ಅದು ಎರಡು ಅರ್ಥಗಳನ್ನು ಸೃಜಿಸಿದರೆ ಅಂಥ ಸಂದರ್ಭದಲ್ಲಿ ಅದು ಶ್ಲೇಷಾಲಂಕಾರ ಆಗ್ತದೆ. ಅದು ಇದಕ್ಕೆ ನೀವು ಹೆಚ್ಚು ಮಾಹಿತಿ ಬೇಕು ಅಂತಂದರೆ ತಕ್ಷಣ ನಿಮ್ಮ ಪುಸ್ತಕವನ್ನು ಒಮ್ಮೆ ಗಮನಿಸಿದರೆ ನಿಮ್ಮ ಶಿಕ್ಷಕರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಶ್ಲೇಷ ಅಂತ ಪದದ ಅರ್ಥವೇ ಎರಡು ಅರ್ಥ ಅಂತ. ಒಂದು ಪದಕ್ಕೆ ಎರಡು ಅರ್ಥ ಬಂದಾಗ ಅದು ಶ್ಲೇಷಾಲಂಕಾರ ಅಂತ ನೀವು ತಿಳ್ಕೊಳ್ಬೇಕು. ಈ ಬಾರಿ ಕಳೆದ ಒಂದು ಬಾರಿ SLC ಪರೀಕ್ಷೆಗೆ ಬಂದಿತ್ತು. ನಮ್ಮ ಪಠ್ಯಪುಸ್ತಕದಲ್ಲಿರೋ ಉದಾಹರಣೆಯನ್ನೇ ಅವರು ನೀಡಿದ್ದಾರೆ. ಹಾಗಾಗಿ ಶ್ಲೇಷಾಲಂಕಾರದ ಬಗ್ಗೆ ಬೇರೆ ಯಾವ ಪ್ರಶ್ನೆ ಇಷ್ಟರವರೆಗೆ ಕೇಳಲಿಲ್ಲ. ಹಾಗಾಗಿ ನಮ್ಮ ಪಠ್ಯಪುಸ್ತಕದ ಹಿಂದೆ ಪುಸ್ತಕದಲ್ಲಿ ಕೊಟ್ಟಂಥ ಉದಾಹರಣೆಯನ್ನೇ ಸರಿಯಾಗಿ ತಿಳ್ಕೊಂಡ್ರೆ ಸಾಕು. ಧನ್ಯವಾದಗಳು. ಈಗ ಮುಂದಿನ ಕರೆತ ಹೋಗೋಣ. ಹಲೋ. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸಜ್ಜಿನ ಅಂತ ಸರ್ಕಾರಿ ಪ್ರೌಢಶಾಲೆ ಮಂಚಿಕೊಳ್ನಾಡಿನಿಂದ. ಹೇಳಿ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಬ್ಲೂ ಪ್ರಿಂಟ್ ಪ್ರಕಾರವೇ ನಮಗೆ SSLCಯ ಪರೀಕ್ಷೆ ಕೂಡ ಬರ್ತದ, ಅದರ ಪ್ರಕಾರವೇ ಅಂತ. ಬ್ಲೂ ಪ್ರಿಂಟ್ ಪ್ರಕಾರವೇ SSLCಯ ಪರೀಕ್ಷೆ ಇರ್ತದಾ ಅಥವಾ ಏನಾದರೂ ವ್ಯತ್ಯಾಸಗಳಿರ್ತದಾ ಅನ್ನುವಂಥದ್ದು ಅವರೊಂದು ಪ್ರಶ್ನೆ. ಈಗಾಗಲೇ ನಮ್ಮ ಇಲಾಖೆ ಕೊಟ್ಟ ಮಾಹಿತಿ ಪ್ರಕಾರ 80% ಬ್ಲೂ ಪ್ರಿಂಟ್ ಆಧಾರಿತವಾಗಿ ಪ್ರಶ್ನೆಗಳನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ಬೋದು. ಅದರಲ್ಲೂ ಒಂದು 20% ಅನ್ವಯಿಕ ಪ್ರಶ್ನೆಗಳಿಗೇನಿವೆಯೋ ಇದರಲ್ಲಿ ಬದಲಾವಣೆ ಆಗತಕ್ಕಂಥ ಸಾಧ್ಯತೆಗಳಿವೆ. ಕನ್ನಡದಲ್ಲಿ ಅನ್ವಯಿಕ ಪ್ರಶ್ನೆಗಳು ಅಂತ ಬರತಕ್ಕಂಥದ್ದು ಪತ್ರಲೇಖನ, ಪ್ರಬಂಧ, ಗಾದೆ ಮಾತುಗಳು ಆಗಿರೋದರಿಂದ ವಿದ್ಯಾರ್ಥಿಗಳು ಹೆಚ್ಚು ತಲೆ ಕೊಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. 20 ಅಂಕಗಳು ಇಲ್ಲ, ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಬ್ಲೂ ಪ್ರಿಂಟಲ್ಲಿ ಕೊಡದೇ ಇದ್ದರೂ ಅದು ಅನ್ವಯಿಕ ಪ್ರಶ್ನೆಗಳೇ ಆಗಿರ್ತವೆ. ಹಾಗಾಗಿ ಈಗಾಗಲೇ ಸರ್ಕಾರ ಅಥವಾ ಇಲಾಖೆ ಏನು ನಿಗದಿಪಡಿಸಿದೆಯೋ ಅದೇ ಬ್ಲೂ ಪ್ರಿಂಟ್ಗೆ ಆಧಾರಿತವಾಗಿ ವಿದ್ಯಾರ್ಥಿಗಳು ಸಿದ್ಧಗೊಳ್ಳುವುದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಗಮನಿಸಬೇಕಾದಂಥ ಪ್ರಶ್ನೆಗಳೇನು ಅಂತಂದರೆ, ವಿದ್ಯಾರ್ಥಿಗಳು ಕೇವಲ ಪಾಠದ ಕೊನೆಯಲ್ಲಿರ್ತಕ್ಕಂಥ ಪ್ರಶ್ನೆಯನ್ನು ಮಾತ್ರ ಓದದೆ ಮಧ್ಯಭಾಗದಿಂದ ಕೇಳಬಹುದಾದಂಥ ಪ್ರಶ್ನೆ ಸಾಧ್ಯತೆಗಳಿವೆ. ಈಗಾಗಲೇ ಬಿಟ್ಟಿರ್ತಕ್ಕಂಥ 4 ಪ್ರಶ್ನೆ ಪತ್ರಿಕೆಗಳಲ್ಲಿ 1 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ ಮಧ್ಯಭಾಗದಿಂದ, 2 ಅಂಕದ ಪ್ರಶ್ನೆ ಕೇಳಿದ್ದಾರೆ, ಸಂದರ್ಭವನ್ನು ಕೇಳಿದ್ದಾರೆ. ಹಾಗಾಗಿ ಆ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. 100ಕ್ಕೆ 100 ಅಂಕವನ್ನು ಪಡೆಯಬೇಕು ಅನ್ನತಕ್ಕಂಥ ವಿದ್ಯಾರ್ಥಿ ಯಾವ ಭಾಗವನ್ನು ಬಿಡಲಿಕ್ಕೆ ಇಲ್ಲ. ಆದರೆ ಈಗ ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂಥ ವಿದ್ಯಾರ್ಥಿಗಳು ಖಂಡಿತವಾಗಲೂ ಈ ಬ್ಲೂ ಪ್ರಿಂಟನ್ನು ಆಧರಿಸಿ ಸಿದ್ಧತೆಯನ್ನು ಮಾಡಿಕೊಳ್ಳುವುದಕ್ಕೆ ಯಾವುದೇ ತೊಂದರೆ ಇಲ್ಲ. ಹಿಂದೆ ಸರ್ ಮಾತಿಗೆ ಪೂರಕವಾಗಿ ನಾವು ಈ ಹಿಂದಿನ ಪ್ರಶ್ನಪತ್ರಿಕೆಗಳನ್ನು ನೋಡಿದಾಗಲೂ ಕೂಡ ಪಠ್ಯಪೋಷಕ ಹಾಗೂ ಸಂದರ್ಭಗಳನ್ನು ಗಮನಿಸಿದಾಗ ಕೆಲವು ಪಾಠದ ಮಧ್ಯೆ ಕೊಟ್ಟಂಥ ಉದಾಹರಣೆಗಳನ್ನು ನಾವು ಕಂಡಿದ್ದೇವೆ. ಕೌಶಲ್ಯ ಪ್ರಶ್ನೆ ಅಂತ ಹೇಳುವಾಗ ಪಾಠದ ಮಧ್ಯೆ ಪಠ್ಯಪೋಷಕ ಹಾಗೂ ಸಂದರ್ಭಗಳಲ್ಲಿ ಕೊಡುವ ಸಾಧ್ಯತೆಗಳು ಹೆಚ್ಚಿವೆ. ಇನ್ನೊಂದು ಪ್ರಶ್ನೆ ಇದೆ. ಸರಿ, ಕೇಳಿ. ಪ್ರಬಂಧಕ್ಕೆ 5ಕ್ಕೆ 5 ಅಂಕಗಳನ್ನು ಪಡೆಯಬೇಕಾದ್ರೆ ಯಾವುದಾದ್ರು ಒಂದು ಟ್ರಿಕ್ಸ್ ಇರ್ಬೋದು ಅದಕ್ಕೆ? ನೋಡಿ, ಯಾವುದೇ ಟ್ರಿಕ್ಸ್ ಅನ್ನುವಂಥದ್ದಿಲ್ಲ. 5ಕ್ಕೆ 5 ಅಂಕವನ್ನು ಪಡೆಯಬೇಕು ಅಂತಂದರೆ ಹೇಗೆ ಪ್ರಬಂಧ ಬರೆಯುವಾಗ ಪ್ರಾರಂಭದಲ್ಲಿ ಪೀಠಿಕೆ ಇರಬೇಕು. ಪೀಠಿಕೆಗಳನ್ನು ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಯಾವುದೇ ಗಾದೆ ಮಾತುಗಳು, ಹೇಳಿಕೆಗಳ ಮೂಲಕ ಪ್ರಾರಂಭ ಮಾಡಿದರೆ ನೋಡುವವರಿಗೊಂದು ಇಂಪ್ರೆಸ್ ಆಗ್ತದೆ, ಈ ಮಗು ಚೆನ್ನಾಗಿ ಬರೆದಿದೆ ಅನ್ನುವಂಥ ಭಾವ ಬರ್ತದೆ. ಆಮೇಲೆ ಪೀಠಿಕೆಯ ಕೊನೆಯ ಭಾಗದಲ್ಲಿ ಈಗ ಪರಿಸರ ಮಾಲಿನ್ಯಕ್ಕೆ ಕಾರಣಗಳು ಅಂತಂದರೆ ಆ ಕೊನೆಯ ವಾಕ್ಯವನ್ನು ನೀವು ಪರಿಸರ ಮಾಲಿನ್ಯಕ್ಕೆ ಕಾರಣಗಳು ಅಂತ ಕೊನೆಗೊಳಿಸಿದರೆ ತಿದ್ದುವವರಿಗೆ ಒಂದು ಸ್ಪಷ್ಟ ಆಗುತ್ತೆ ಮತ್ತು ಮಗುವಿನ ಸಾಮರ್ಥ್ಯದ ಬಗ್ಗೆ ನಮಗೆ ಒಂದು ಗೌರವ ಬರ್ತದೆ. ವಿಸ್ತರಣೆಗೆ ಸಂಬಂಧಪಟ್ಟಾಗೆ ಗಮನಿಸಿದರೆ ಮಗು
ಸಾಮಾನ್ಯವಾಗಿ ಏನು ಮಾಡ್ಕೊಳ್ಬೇಕು ಅಂತಂದರೆ ಅಲ್ಲಿ ಯಾಕೆ, ಏನು, ವಿಧಗಳಿವೆಯಾ, ಅದರ ಅನುಕೂಲತೆಗಳೇನು, ಅನನುಕೂಲತೆಗಳೇನು, ಇವುಗಳನ್ನ ಸಾಮಾನ್ಯವಾಗಿ ಮಗು ಆಲೋಚನೆಯನ್ನು ಮಾಡಿದರೆ ವಿಸ್ತರಿಸುವುದಕ್ಕೆ ಅನುಕೂಲ ಆಗ್ತದೆ. ಮತ್ತು ಉಪಸಂಹಾರವನ್ನು ಬರೆಯುವ ಸಂದರ್ಭದಲ್ಲಿ ನನ್ನ ಕೊಡುಗೆ ಏನು, ಇದನ್ನು ಬದಲಾಯಿಸುವುದಕ್ಕೆ ನನ್ನ ಕೊಡುಗೆಗಳೇನು, ನಾನು ಹೇಗೆ ಅದನ್ನು ಬದಲಾಯಿಸ್ಬೋದು, ಒಬ್ಬ ವಿದ್ಯಾರ್ಥಿಯಾಗಿ ಅಥವಾ ಒಬ್ಬ ನಾಗರಿಕನಾಗಿ ಬದಲಾಯಿಸ್ಬೋದು, ಅಥವಾ ನನ್ನದೇ ಆದಂಥ ಕಲ್ಪನೆಗಳನ್ನು ಹೌ ಟು ಇಂಪ್ರೂವ್, ಇವುಗಳನ್ನು ಇಟ್ಟುಕೊಂಡು ಉಪಸಂಹಾರವನ್ನು ಮಾಡಿದರೆ ಖಂಡಿತವಾಗಲೂ ಮಗುವಿಗೆ 5 ಅಂಕ ಪಡೆಯುವುದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ವಿಚಾರ ಏನು ಅಂತಂದರೆ, ವಿದ್ಯಾರ್ಥಿಗಳು ನೇರವಾಗಿ ಬರೆಯುವ ಬದಲು ಎಲ್ಲೋ ಸುತ್ತು ಬಳಸಿ ಉತ್ತರಗಳನ್ನು ಬರೆಯೋದಕ್ಕೆ ಹೊರಟಾಗ ವಿದ್ಯಾರ್ಥಿಗೆ ಸಮಯದ ಕೊರತೆ ಆಗ್ತದೆ ಹಾಗೂ ಉತ್ತರಗಳು ನೇರವಾಗಿ ಸಿಗದೇ ಇರ್ಬೋದು. ಹಾಗಾಗಿ ಪಡೆಯುವುದಕ್ಕೆ ವಾಮ ಮಾರ್ಗಗಳು ಅನ್ನುವಂಥದ್ದು ಖಂಡಿತವಾಗಲೂ ಇಲ್ಲ. ನೀವು ಪಡೀಬೇಕಂದ್ರೆ ನಿಯಮಗಳೇನಿವೆಯೋ ಅದನ್ನು ಪೂರ್ತಿಯಾಗಿ ಪೀಠಿಕೆ ಬರೀಬೇಕು, ವಿಸ್ತರಣೆ ಬರೀಬೇಕು, ಉಪಸಂಹಾರವನ್ನು ಬರೀಬೇಕು. ಅದು ಸರಿಯಾಗಿದ್ದರೆ ಖಂಡಿತ ನಿಮಗೆ 5 ಅಂಕಗಳನ್ನು ಕೊಡ್ತಾರೆ. ಓಕೆ ಸರ್, ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು. ಧನ್ಯವಾದಗಳು. ಈಗ ಮುಂದಿನ ಕರೆಯತ್ತ ಹೋಗೋಣ. ಹಲೋ ಹಲೋ. ಹಲೋ, ನಮಸ್ತೆ. ತಮ್ಮ ಹೆಸರು? ನಮಸ್ತೆ, ಸಿಂಚನ KPS ಮಂಟಪದಿಂದ. ಸಿಂಚನ ಅವರು ಮಂಟಪದವಿನಿಂದ. ಕೇಳಿ, ಪ್ರಶ್ನೆ ಕೇಳಿ. ಯಾವ ಪದ್ಯಗಳಿಂದ ಸಾರಾಂಶ ಬರೆಯಲು ಬರಬಹುದು? ಈಗಾಗಲೇ ವಿದ್ಯಾರ್ಥಿಗಳು ಗಮನಿಸಬೇಕಾದ್ದು ನೋಡಿ, ಪದ್ಯ ವಿಭಾಗದಲ್ಲಿ ವೀರಲವದಿಂದ ನಿಮಗೆ ಪದ್ಯ ಬಾಯ್ಪಾಠಕ್ಕೆ ಕೇಳ್ತಾರೆ, 4 ಅಂಕದ ಸಾರಾಂಶ ಬರೀಲಿಕ್ಕೆ ಕೇಳ್ತಾರೆ. ಮುಖ್ಯ ಪ್ರಶ್ನೆ 4 ಪದ್ಯ ಭಾಗವನ್ನು ಗಮನಿಸಿದರೆ ನೀವು ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ, ವೀರಲವ, ಈ 3 ಪದ್ಯಗಳನ್ನು ಕೇಳಬಹುದಾದಂಥ ಸಾಧ್ಯತೆಗಳು ಹೆಚ್ಚಿವೆ. ಇದು ಕೇವಲ ಪದ್ಯಕ್ಕೆ ಮಾತ್ರ ಅಂತಲ್ಲ, ಅದನ್ನು ನೀವು 4 ಅಂಕದ ಪ್ರಶ್ನೆಯನ್ನು ಅಲ್ಲಿಂದ ನಿರೀಕ್ಷೆ ಮಾಡಬಹುದು, ಅದರ ಜೊತೆ ಭಾವಾರ್ಥವನ್ನು ಕೂಡ ಕೇಳಬಹುದು. ಹಲೋ, ಹೇಳಿ, ಮತ್ತೇನಾದರೂ ಪ್ರಶ್ನೆ ಇದೆಯಾ? DSCRT ಇಂದ ಬಿಡುಗಡೆಯಾದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಓದಿದರೆ ಸಾಕು? ಇಲ್ಲ, ನೀವಿಲ್ಲಿ ಮಕ್ಕಳು ಗಮನಿಸಬೇಕಾದಂಥ ಅಂಶಗಳೇನು ಅಂತಂದರೆ, ಈಗ 1 ಅಂಕದ ಪ್ರಶ್ನೆ ಪ್ರತಿ ಪಾಠದಲ್ಲೂ 6 ಇರ್ತದೆ. ಈಗಾಗಲೇ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ 3 ಅಥವಾ 4 ಪ್ರಶ್ನೆಗಳನ್ನು ನಿಮಗೆ ರಿಪೀಟ್ ಆಗಿ ಅದನ್ನು ಕೊಟ್ಟಿರ್ತಾರೆ. ಆದರೆ ಉಳಿದೆರಡು ಪ್ರಶ್ನೆಗಳು ಅಲ್ಲಿ ಕೇಳಬಹುದಾದಂಥ ಸಾಧ್ಯತೆಗಳಿರ್ತವೆ. ಅಷ್ಟನ್ನೇ ಓದಿದರೆ ಕೇವಲ ನೀವು ಒಂದು 50-60 ಅಂಕಗಳನ್ನು ಗಳಿಸ್ಬೋದೇ ಹೊರತು ಪೂರ್ತಿ ಅಂಕವನ್ನು ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಪ್ರತಿ ಪಾಠದಲ್ಲೂ ಆ ಪ್ರಶ್ನೆಗಳು ಬೇರೆ ಇರ್ತವೆ, ಅದು ಮಧ್ಯದಿಂದ ಕೇಳಬಹುದಾದಂಥ ಸಾಧ್ಯತೆಗಳು ಇರೋದರಿಂದ ಪೂರ್ತಿಯಾಗಿ ಮಗು ಅಂಕಗಳನ್ನು ಪಡೆಯಬೇಕು ಅಂತಂದರೆ ಅದರಲ್ಲಿರತಕ್ಕಂಥ ಪ್ರಶ್ನೆಗಳ ಜೊತೆಗೆ ಅದರ ನಾವು ಮಧ್ಯಭಾಗದಿಂದ ಇನ್ನೇನು ಕೇಳಬಹುದಾದಂಥ ನಿರೀಕ್ಷಿಸತಕ್ಕಂಥ ಪ್ರಶ್ನೆಗಳೇನಿವೆ ಅವುಗಳಿಗೆ ಉತ್ತರವನ್ನು ಕೊಡಬೇಕು. ಉದಾಹರಣೆಗೆ ನೀವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗ್ತದೆ. ನೀವು ಬ್ಲಾಕ್ಔಟ್ ನಿಯಮ ಅಂದರೆ ಏನು ಅನ್ನುವ ಪ್ರಶ್ನೆ ನಿಮಗೆ ಯುದ್ಧ ಪಾಠದಲ್ಲಿ ಎಲ್ಲೂ ಕೂಡ ಇಲ್ಲ. ಹಾಗಾಗಿ ಇಂಥ ಪ್ರಶ್ನೆಗಳನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇರ್ತದೆ, ನೀವು ಅದಕ್ಕೆ ರೆಡಿ ಆಗಿರಬೇಕಾಗ್ತದೆ. ಈಗ 2025-26ನೇ ಸಾಲಿನ SLC ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡದ ಅಧ್ಯಾಯವರ ಅಂಕಗಳ ಹಂಚಿಕೆಯ ವಿವರವನ್ನು ಈಗ ಪರೀಕ್ಷಾ ಮಂಡಳಿ ಬಿಡುಗಡೆ ಮಾಡಿದೆ. ಹಾಗಂತೇಳಿ ಅದು ಸಂಪೂರ್ಣವಾಗಿ 100% ಬರಬಹುದು ಅಥವಾ ಬರದೇ ಇರಬಹುದು. ಹಾಗಂತೇಳಿ ಬರದೇ ಇದ್ದರೆ ಯಾರಿಗೂ ಆರೋಪ ಮಾಡುವ ಹಾಗಿಲ್ಲ. ನಿಮಗೆ ಈ ಮೊದಲಿಗೆ ನೀವು ಪ್ರಥಮ ಆದ್ಯತೆ ಅಥವಾ ಪ್ರಾಶಸ್ತ್ಯ ತಗೊಂಡು ಇಲ್ಲಿ ನೀಲನಕಾಶೆ ಏನು ಕೊಟ್ಟಿದ್ದಾರೆ ಅದರ ಬಗ್ಗೆ ಅಧ್ಯಯನ ಮಾಡಿಕೊಳ್ಳಿ. ಆಮೇಲೆ ಹೆಚ್ಚಿನ ಅಂಕ ಬೇಕಿದ್ದರೆ ನಿಮಗೆ ಬೇಕು, ಪ್ರತಿ ವಿದ್ಯಾರ್ಥಿಗೂ ಬೇಕಾಗ್ತದೆ. ಆಗ ಮಂಡಳಿಯವರೇ ಬಿಡುಗಡೆ ಮಾಡಿದ LBA ಪ್ರಶ್ನೆಗಳ ಮಾದರಿ ಪ್ರಶ್ನೆ ಹಾಗೂ ಉತ್ತರ ಎಲ್ಲವೂ ಇದೆ, ಅದನ್ನು ಸ್ವಲ್ಪ ಗಮನಿಸಿಕೊಳ್ಳಿ. ಹಾಗೆ 100% ನೀವು ಅಂಕವನ್ನು ಗಳಿಸಬೇಕು ಅಂತಾದರೆ ಪಠ್ಯಪುಸ್ತಕವನ್ನು ಚೆನ್ನಾಗಿ ಓದಿಕೊಳ್ಬೇಕು. ಪಠ್ಯಪುಸ್ತಕದ ಪ್ರತಿ ಪದವು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನೀವು ಪ್ರತಿಯೊಂದನ್ನು ಚೆನ್ನಾಗಿ ಓದಿದರೆ, ಮನನ ಮಾಡಿಕೊಂಡ್ರೆ, ಅರ್ಥೈಸಿಕೊಂಡ್ರೆ ಖಂಡಿತ 100ಕ್ಕೆ 100 ಅಥವಾ 125 ಅಂಕ ಗಳಿಸಲಿಕ್ಕೆ ಯಾವುದೇ ಕಷ್ಟ ಇಲ್ಲ ನಿಮಗೆ. ಧನ್ಯವಾದಗಳು. ಈಗ ಮುಂದಿನ ಕರೆತ ಹೋಗೋಣ. ಹಲೋ 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 ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೆಸರು? ನಿಮ್ಮ ಹೆಸರೇನು? ನಿಮ್ಮ ಹೆಸರು? ಹೇಳಿ ಶಾಕ್. ಪ್ರಶ್ನೆ ಕೇಳಿ. ನಮಗೆ ಅಲಂಕಾರದ ಬಗ್ಗೆ ಡೌಟ್ ಉಂಟು, ಎಕ್ಸ್ಪ್ಲೇನ್ ಮಾಡಿ. ಹೇಳಿ. ಅಲಂಕಾರ ಮಗ, ನಿಮಗೆ ಯಾವ ಅಲಂಕಾರದ ಬಗ್ಗೆ ಈಗ ಡೌಟ್ ಇದೆ ಅಂತ ನೀವು ಹೇಳ್ತೀರಾ? ದೃಷ್ಟಾಂತ ಅಲಂಕಾರ. ದೃಷ್ಟಾಂತ ಅಂದರೆ ಉದಾಹರಣೆ ಅಂತ ಅರ್ಥ, ಆಯಿತಾ? ಯಾವುದೇ ಒಂದು ಸಂದರ್ಭವನ್ನು ಕೊಟ್ಟಾಗ ಅದಕ್ಕೆ ಸಮಾನವಾದ ಇನ್ನೊಂದು ಉದಾಹರಣೆಯನ್ನು ನೀಡಿದರೆ ಅದು ದೃಷ್ಟಾಂತ ಅಲಂಕಾರ ಅಂತ ಆಗ್ತದೆ ಮಕ್ಕಳೇ. ಇನ್ನೇನಾದರೂ ಪ್ರಶ್ನೆ ಇದೆಯಾ
ಇಶಾಕ್? ಪತ್ರಲೇಖನ ಬರೆಯುವುದು. ಪತ್ರಲೇಖನದ ಬಗ್ಗೆ ಪ್ರಶ್ನೆ ಇದೆ. ಪತ್ರಲೇಖನ ಅಂತ ಬಂದಾಗ ನಮಗೆ ಅಲ್ಲಿ ಆಯ್ಕೆ ಇದೆ. ಅದರಿಗೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ಒಂದು ಖಾಸಗಿ ಪತ್ರ, ಇನ್ನೊಂದು ವ್ಯಾವಹಾರಿಕ ಪತ್ರ, 2 ಪತ್ರಗಳಿವೆ. ಈಗಾಗಲೇ ಸರ್ ನಮಗೆ ಅದರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಖಾಸಗಿ ಪತ್ರ ಮತ್ತು ವ್ಯಾವಹಾರಿಕ ಪತ್ರದಲ್ಲಿ ಒಂದನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು. ಸಾಮಾನ್ಯವಾಗಿ ಸುಲಭವಾಗಿ ನಿಮಗೆ ಅರ್ಥ ಆಗುವಂಥದ್ದು ಯಾವುದಿಲ್ಲ, ವ್ಯಾವಹಾರಿಕ ಪತ್ರ. ಯಾಕೆಂದರೆ ಈಗಾಗಲೇ ನೀವು ರಜಾರ್ಜನ್ನು ಬರೆದು ಅದರ ಒಂದು ಮೈಂಡ್ಸೆಟ್ ನೀವು ನಿಮಗೆ ತಯಾರಾಗಿದ್ದೀರಿ. ಇವರಿಂದ ಇವರಿಗೆ ಸ್ಥಳ ದಿನಾಂಕ ಬರೆಯುವಂಥದ್ದು, ಮಾನ್ಯರೇ, ವಿಷಯ, ಆಮೇಲೆ ಪತ್ರದ ಒಡಲು ಬರೆಯುವಂಥದ್ದು. ಹಾಗೆ ಅದನ್ನೇ ನೀವು ಸರಿಯಾಗಿ ಆ ಹಂತಗಳನ್ನು ಸರಿಯಾಗಿ ಬರ್ಕೊಂಡ್ರೆ ನಿಮಗೆ ಅಂಕಗಳನ್ನು ಗಳಿಸಲಿಕ್ಕೆ ಬಹಳ ಸುಲಭ. ಹಾಗಾಗಿ ನೀವು ಆ ಪತ್ರದ ಒಡಲಿಗೆ ಬಂದಾಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬರೆದು ಅಲ್ಲಿಯೇ ಕೊಟ್ಟಿರ್ತಾರೆ ಏನು ಸಮಸ್ಯೆ ಅಂತ. ಹಾಗಾಗಿ ಆ ಸಮಸ್ಯೆಯನ್ನು ಒಂದು ವಾಕ್ಯದಲ್ಲಿ ಬರೆದು, ಆ ಸಮಸ್ಯೆಯಿಂದ ಆಗುವ ಗಂಭೀರತೆ ಏನು ಎನ್ನುವುದರ ಬಗ್ಗೆ 3 ವಾಕ್ಯಗಳನ್ನು ಬರೆದು, ಇದನ್ನು ಪರಿಹಾರ ಮಾಡಲಿಕ್ಕೆ ದಯಾಳುಗಳು ತಾವು ಆದಷ್ಟು ಬೇಗ ಈ ಸಮಸ್ಯೆಯನ್ನು, ಯಾವ ಸಮಸ್ಯೆ ಇದೆ ಅದನ್ನು ಪರಿಹರಿಸಬೇಕಾಗಿ ವಿನಂತಿ ಬರೆದು ವಂದನೆಗಳೊಂದಿಗೆ ಬರೆದು ಕೊನೆಗೆ ಪತ್ರವನ್ನು ಮುಗಿಸುವುದು, ಹೊರವಿಳಾಸ ಬರೆಯುವಂಥದ್ದು. ಇದು ಮಾಡಿದರೆ 5 ಅಂಕ ಗಳಿಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ, ಕಷ್ಟವೂ ಇಲ್ಲ. ಓಕೆ, ಧನ್ಯವಾದಗಳು. ಈಗ ಮುಂದಿನ ಕರೆ ಹೋಗೋಣ. ಹಲೋ आप जिस व्यक्ति से ಹಲೋ हैं, उसने आपकी कॉल को होल्ड हेलो। पर रखा है. कृपया लाइन पर बने रहें. ಹಲೋ. The person you are speaking ಬಹುಶಃ with ಸ್ವಲ್ಪ ಲೈನಲ್ಲಿ has put ಸಮಸ್ಯೆ your ಆಗಿದೆ call on ಅನ್ನಿಸ್ತಾ ಇದೆ. hold. Please ಕೆಳಗರೆ ಇದು MRPL ಬಾನುಲಿ ಶಾಲೆ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ವಿಷಯ SSLC ಕನ್ನಡ, ಪ್ರಥಮ ಭಾಷೆ ಕನ್ನಡ. ಇವತ್ತು ನಮಗೆ ಮಾಹಿತಿಯನ್ನು ನೀಡ್ತಾ ಇರುವಂತಹವರು ಅತ್ತಾವರ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ವೀಣಾ, ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಆಲೆಟ್ಟಿ ಸುಳ್ಯ ಇಲ್ಲಿನ ಸಹ ಶಿಕ್ಷಕರಾಗಿರುವಂಥ ಶ್ರೀ ಅರುಣ್ ಕುಮಾರ್ ಅವರು. ಈಗ ಮುಂದಿನ ಕರೆ ಹೋಗೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಾನು ನೇಹ ಸರ್ಕಾರಿ ಪ್ರೌಢಶಾಲೆ ಮನ್ಸಿಕೊಳ್ನಾಡಿಂದ ಮಾತಾಡ್ತಿದ್ದೇನೆ. ಸರಿ, ಪ್ರಶ್ನೆ ಕೇಳಿ. ಸರ್, ಅದು ಬ್ಲೂ ಪ್ರಿಂಟ್ ನ ಪ್ರಕಾರ 4 ಮಾರ್ಕ್ ಇದು ಕ್ವಶನ್ ಕೊಡ್ತಾರಲ್ಲ, ನಾವು ಅದೇ ರೀತಿಯಲ್ಲಿ ಕಲಿಬೇಕಾ? ಈಗಾಗಲೇ ನಾವು ಅದೇ ಪಾಠದಿಂದ ಕಲಿಬೇಕಾ? ವಿದ್ಯಾರ್ಥಿಗಳಿಗೆ ಈಗಾಗಲೇ ಗಮನಕ್ಕೆ ತಂದಿದ್ದೇವೆ. ಸಾಮಾನ್ಯವಾಗಿ 80% ಪ್ರಶ್ನೆಗಳು ಆ ಬ್ಲೂ ಪ್ರಿಂಟ್ ಆಧಾರಿತವಾಗಿ ಬರೋದ್ರಿಂದ ಖಂಡಿತವಾಗಲೂ ಈಗ ಕೊಟ್ಟಿರ್ತಕ್ಕಂಥ ಸೂಚನೆಯ ಪ್ರಕಾರ ಖಂಡಿತ ಮಕ್ಕಳು ಸಿದ್ಧತೆಯನ್ನು ಮಾಡಿಕೊಳ್ಬೋದು. ಬದಲಾವಣೆಗಳಿದ್ದರೆ ಖಂಡಿತ ಮುಂದೆ ಸೂಚನೆಯನ್ನು ನಮ್ಗೆ ಕೊಡ್ತಾರೆ. ಆ ಬಗ್ಗೆ ನಿಮ್ಮ ಶಿಕ್ಷಕರನ್ನು ನೀವು ಕೇಳ್ಬೋದು. ಮಗ 2 ಮಾರ್ಕ್ ಇದ್ದು ಕ್ವಶನ್ ಪಾಠದ ಮಧ್ಯದಿಂದ ಕೊಡ್ತಾರಾ? ಹೌದು ಮಕ್ಕಳೇ, ಸರ್ ಮಾತಿಗೆ ಪೂರಕವಾಗಿಕೊಂಡು ಮಧ್ಯದಿಂದ ಖಂಡಿತ ಕೊಡ್ತಾರೆ. ಯಾಕೆಂತ ಹೇಳಿದರೆ ಎಲ್ಲವೂ ಕೂಡ ಸುಲಭ ಹಾಗೂ ಗ್ರಹಿಕೆಯ ಪ್ರಶ್ನೆಗಳು ಮಾತ್ರ ಇರುವುದಿಲ್ಲ. ಅನ್ವಯ ಕೌಶಲ್ಯಕ್ಕೂ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಬೇಕು. ಎಲ್ಲ ಮಕ್ಕಳು 100 ಅಂಕ ತೆಗಿಲಿಕ್ಕೆ ಪಡ್ಕೊಳ್ಳಿಕ್ಕೆ ಅದು ಸುಲಭದ ಮಾತಾಗಬಾರ್ದು. ಹಾಗಾಗಿ ಕೌಶಲ್ಯ ಅನ್ವಯ ಪ್ರಶ್ನೆಗಳನ್ನು ಕೊಡುವುದರಿಂದಾಗಿ ಪಾಠದ ಮಧ್ಯೆ ಕೊಡ್ತಾರೆ. ಅಲ್ಲಿ ಏನು ಯಾವ ಪ್ರಶ್ನೆ ಕೊಡ್ತೇನೆ ಅಂತ ಕೊಟ್ಟಿಲ್ಲ, 2 ಅಂಕದ ಪ್ರಶ್ನೆ ಕೊಡ್ತಾರಾ ಅಂತ ಅಲ್ಲಿ ಬ್ಲೂ ಪ್ರಿಂಟಲ್ಲಿ ಇರುವುದರಿಂದ ನೀವೇನು ಮಾಡಬೇಕು, ಪಾಠವನ್ನು ಸರಿಯಾಗಿ ಓದಿಕೊಳ್ಳೋದು ಉತ್ತಮ. ಯಾಕೆಂದರೆ ಹಿಂದಿನ ಪ್ರಶ್ನಾಪತ್ರಿಕೆಗಳನ್ನು ನಾವು ನೋಡಿದಾಗ ಎಲ್ಲವೂ ಬ್ಲೂ ಪ್ರಿಂಟ್ ಪ್ರಕಾರವೇ ಬಂದಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾಳೆ ಯಾರನ್ನು ದೂಷಣೆ ಮಾಡುವುದು ತಪ್ಪಾಗ್ತದೆ. ಹಾಗಾಗಿ ನಾವು ಅಜ್ಜ ಕಟ್ಟಿಟ್ಟ ಗಂಟನ್ನೇ ನಾವು ಇಟ್ಟುಕೊಳ್ಳುವುದಲ್ಲ, ನಮ್ಮ ಸ್ವಯಾರ್ಜಿತವೂ ಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಅದನ್ನು ಮಾದರಿಯಾಗಿಟ್ಟುಕೊಳ್ಳಿ, ನಿಮ್ಮ ಪ್ರಯತ್ನವನ್ನು ಬಳಸಿಕೊಳ್ಳಿ, ಶಿಕ್ಷಕರ ಏನು ಮಾರ್ಗದರ್ಶನ ಇದೆ ಅದನ್ನು ಪಡ್ಕೊಂಡ್ರೆ ಖಂಡಿತ 100 ಅಂಕಗಳು ನಿಮ್ಮ ಪಾಲಿಗೆ ಬರುವುದು. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಈಗ ಮುಂದಿನ ಕರೆ ಹೋಗೋಣ. ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಾ? ಹಲೋ, ಕೇಳಿಸ್ತಾ ಇದೆಯಾ? ಬಹುಶಃ ಅವರಿಗೆ ಲೈನಲ್ಲಿ ಸಮಸ್ಯೆ ಇರೋದ್ರಿಂದ ಕೇಳಿಸ್ತಾ ಇಲ್ಲ ಅನಿಸ್ತಾ ಇದೆ. ಈಗ ಮತ್ತೆ ಮುಂದೆ ಇನ್ನೊಂದು ಕರೆ ಇದೆ. ಅವರು ಇಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡುವ. ಹಲೋ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಸ್ಟೂಡೆಂಟ್ ಕೊಡ್ತೀನಿ. ಯಾರು? ಹಾಂ, ಸ್ಟೂಡೆಂಟಿಗೆ ಕೊಡಿ. ಕೊಡಿ. ದಯವಿಟ್ಟು ರೇಡಿಯೋದಿಂದ ಸ್ವಲ್ಪ ದೂರ ಇರಿ, ಆ ಸೌಂಡ್ ನಮಗೂ ಕೇಳಿಸ್ತಾ ಇದೆ. ದಯವಿಟ್ಟು ಸ್ವಲ್ಪ ದೂರ ಇರಿ. ಖಂಡಿತ. ಯಾವ ಶಾಲೆಯಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ. ಸರ್, ಸರ್ಕಾರಿ ಪ್ರೌಢಶಾಲೆ ಬಂದರು. ಹಾಂ, ಕೊಡಿ, ವಿದ್ಯಾರ್ಥಿಗೆ ಕೊಡಿ. ಹಲೋ, ಹೇಳಿ, ಪ್ರಶ್ನೆನ ಕೇಳಿ. ತಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು?
ಇದು ಸರಕಾರಿ ಉರ್ದು ಬಂದರಿಂದ ಮಾತಾಡುದು. ಹಾಂ ಸರಿ, ಪ್ರಶ್ನೆ ಕೇಳಿ. 4 ಕ್ವಶನ್ ಪೇಪರ್ ಇಂದ ಅದು ಇಂಪಾರ್ಟೆಂಟ್ ಬರ್ತದ, ಮಾಡೆಲ್ ಕ್ವಶನ್ ಪೇಪರ್. ಈಗಾಗಲೇ ವಿದ್ಯಾರ್ಥಿಗಳ ಗಮನಕ್ಕೆ ನಾವು ತಂದಿದ್ದೇವೆ. ಏನು ಇಲಾಖೆ ಬಿಟ್ಟಿರತಕ್ಕಂಥ ಮಾದರಿ ಬ್ಲೂ ಪ್ರಿಂಟ್ ಏನಿದೆಯೋ ಅದನ್ನು ಆಧರಿಸಿ 4 ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡಿದ್ದಾರೆ. ಖಂಡಿತವಾಗಲೂ 80% ಅಂಕಗಳು ಅದರಿಂದ ಬರಬಹುದು ಅಂತ ನಮಗೆ ಇಲಾಖೆಯಿಂದ ಸೂಚನೆ ಸಿಕ್ಕಿರೋದ್ರಿಂದ ವಿದ್ಯಾರ್ಥಿಗಳು ಖಂಡಿತವಾಗಲೂ ಅದನ್ನು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೇನಾದರೂ ಪ್ರಶ್ನೆ ಇತ್ತಾ? ಸರಿ, ಕರೆಗಟ್ಟಾಗಿದೆ. ಈಗ ಮತ್ತೊಂದು ಕರೆ ಇದೆ ಬಹುಶಃ. ಹಲೋ, ನಮಸ್ತೆ. ಹಲೋ, ನಮಸ್ತೆ, ಹೇಳಿ ಅಮ್ಮ. ಯಾರು ಮಾತಾಡ್ತಾ ಇದ್ದೀರಾ? ಯಾವ ಶಾಲೆಯಿಂದ? ಕರೆ ಕಟ್ಟಾಗಿದೆ ಅನಿಸುತ್ತೆ. ಬಹುಶಃ ಅವರು ಕರೆಗೆ ಪ್ರಯತ್ನ ಪಡ್ತಾ ಇದ್ದಾರೆ, ಕೆಲವರಿಗೆ ಲೈನ್ಗಳು ಸಿಗೋದಿಲ್ಲ ಕೆಲವರ ಕಾರಣದಿಂದ. ಹಲೋ, ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ. ಹೇಳಿ, ಮಾತಾಡಿ. ನಾವು ಸವಿತಾ ನಡುವಿಂದ ಮಾತನಾಡುದು. ಹೇಳಿ, ಹೆಸರು ಹೇಳಿ ನಿಮ್ಮದು. ನಮ್ಮ ಹೆಸರು ನಾದಿಯಾ. ನಾದಿಯಾ, ಹೇಳಿ, ಪ್ರಶ್ನೆ ಕೇಳಿ. ಇದು ಬಹು ಆಯ್ಕೆಯಲ್ಲಿ 6 ಪ್ರಶ್ನೆಗಳು ಬರ್ತದಲ್ಲ, ಅದರಲ್ಲಿ ಸುಲಭವಾದದ್ದು ಯಾವ್ದಾದ್ರೆ ಹೇಳಿ. ಈಗ ಸುಲಭವಾದ ಪ್ರಶ್ನೆಗಳು ಅಂತ ಇಲ್ಲ, ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಗುರುತಿಸುವುದಕ್ಕಾಗಿರತಕ್ಕಂಥದ್ದು ಮತ್ತು ಭಾಷಾ ಸಾಮರ್ಥ್ಯ ಹೊರಬರಬೇಕು. ಹಾಗಾಗಿ ಸುಲಭದ ಪ್ರಶ್ನೆಗಳು ಅಂತ ಏನೂ ಇಲ್ಲ. ನೀವು ಗಮನಿಸಬೇಕಾದದ್ದೇನು ಅಂತಂದರೆ, ಪಾಠದ ಕೊನೆಯಲ್ಲಿ ಏನು ವ್ಯಾಕರಣಾಂಶಗಳು ಕೊಟ್ಟಿದ್ದಾರೋ ಇವುಗಳನ್ನು ಭಾಳ ಗಂಭೀರವಾಗಿ ತಗೊಂಡು ನೋಡಿದ್ರೆ ನಿಮಗೆ ಇಂತಹದೇ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು ಅಂತ ಒಂದು ಕಲ್ಪನೆ ಬರ್ತದೆ. ಉದಾಹರಣೆಗೆ, ನೀವು ಮೊದಲ ಪಾಠದಲ್ಲಿ ನೀವು ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಲ್ಲಿ ಕನ್ನಡದಲ್ಲಿ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅನ್ನತಕ್ಕಂಥ ಸರಳ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ವರ್ಗೀಯ ವ್ಯಂಜನಾಕ್ಷರದ ಪಂಚಮಾಕ್ಷರಗಳು ಯಾವುದು ಅನ್ನತಕ್ಕಂಥ ಪ್ರಶ್ನೆಗಳನ್ನು ಕೇಳಬಹುದಾದಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಸರಳ ಪ್ರಶ್ನೆಗಳು ಅಂತ ಏನಿಲ್ಲ, ವಿದ್ಯಾರ್ಥಿಗಳು ವ್ಯಾಕರಣಾಂಶದಲ್ಲಿ ಪೂರ್ತಿ ಎಲ್ಲವನ್ನು ಗಮನಿಸಬೇಕಾಗ್ತದೆ. ಅಲಂಕಾರದ ಬಗ್ಗೆ ಸ್ವಲ್ಪ ಹೇಳಿ. ಅಲಂಕಾರದಲ್ಲಿ ಸಾಮಾನ್ಯವಾಗಿ ನಿರೀಕ್ಷೆ ಮಾಡಬಹುದಾದದ್ದು ಏನು ಅಂತಂದರೆ, ನಿಮ್ಮ ಈಗಾಗಲೇ ಅಭ್ಯಾಸ ಮಾಡಿರ್ತಕ್ಕಂಥ ಉಪಮಾಲಂಕಾರ, ರೂಪಕಾಲಂಕಾರಗಳು ನಮಗೆ ಈಗಾಗಲೇ ನಮ್ಮ ಪಠ್ಯಪುಸ್ತಕದ ಕೊನೆಯ ಭಾಗದಲ್ಲಿ ಇದೆ. ನೀವು ಹಾಗಾಗಿ ಉಪಮಾಲಂಕಾರವನ್ನು ಬಹಳ ಸುಲಭವಾಗಿ ಗುರುತಿಸ್ಬೋದು. ಅಂತೆ ಹಾಗೆ ತೆರದಿಮ ಅನ್ನತಕ್ಕಂಥ 4 ಅಂಶಗಳಿದ್ದರೆ ಅದು ಉಪಮಾನದ ಜೊತೆ ಬಂದಿರ್ತದೆ. ಅದನ್ನು ಸುಲಭವಾಗಿ ಇದು ಉಪಮಾಲಂಕಾರ ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆ ರೂಪಕಾಲಂಕಾರಗಳು ಅಷ್ಟೇ, ಅದು ಅಭೇದ ಕಲ್ಪಿಸಿರ್ತದೆ. ಅಲ್ಲಿ ನಿಮಗೆ ಉಪಮೇಯ ಮತ್ತು ಉಪಮಾನಗಳನ್ನು ಪ್ರತ್ಯೇಕವಾಗಿ ತೋರಿಸುವ ಪ್ರಯತ್ನ ಎಲ್ಲೂ ಕಾಣುವುದಿಲ್ಲ. ಹಾಗಾಗಿ ಅವಿಗೆ ಉದಾಹರಣೆಗೆ ನೀವು ಕೌರವೇಂದ್ರನ ಕೊಂದೆ ಪದ್ಯದಲ್ಲಿ ನಿಮಗೆ ಒಂದು ಪ್ರಶ್ನೆ ಇದೆ, ಮಾರಿಗೌತಣವಾಯಿತು ನಾಳಿನ ಭಾರತವು ಅನ್ನತಕ್ಕಂಥ ಒಂದು ಪ್ರಶ್ನೆಯನ್ನು ನೀವು ಸಾಮಾನ್ಯವಾಗಿ ಅನೇಕ ಬಾರಿ ಕೇಳಿದ್ದಾರೆ. ಅದೇ ಕೇಳ್ತಾರೆ ಅಂತಲ್ಲ, ಉಳಿದಂತೆ ನೀವು ಇದು ಸಾಮಾನ್ಯವಾಗಿ ಹಲಗಲಿಯ ಬೇಡ್ರಿಂದ ಕೇಳ್ತಾರೆ. ಈಗ ಉತ್ಪ್ರೇಕ್ಷಾಲಂಕಾರಕ್ಕೆ ಒಂದು ಗಮನಿಸಿ, ನೀವು ಉಪಮಾಲಂಕಾರಕ್ಕೆ ಸೀತೆಯ ಮುಖ ಕಮಲದಂತೆ ಕಂಡಿತು ಅಂತ ಹೇಳಿದಾಗ ಅದು ಉಪಮಾಲಂಕಾರ ಆಗುತ್ತೆ. ಸೀತೆಯ ಮುಖ ಕಮಲವೋ ಎಂಬಂತೆ ಅಂತ ಮಾಡಿದಾಗ ಅದು ಉತ್ಪ್ರೇಕ್ಷೆ ಆಗ್ತದೆ. ಈ ವ್ಯತ್ಯಾಸ, ಸೀತೆಯ ಮುಖ ಕಮಲ ಅಂತಂದಾಗ ಅದು ರೂಪಕಾಲಂಕಾರ ಆಗುತ್ತೆ. ಇಂಥವುಗಳನ್ನು ವಿದ್ಯಾರ್ಥಿಗಳು ಗಮನಿಸಿಕೊಂಡ್ರೆ ನೀವು ಎಲ್ಲೂ ಪಾಠದ ಕೊನೆಯ ಜೊತೆಗೆ ವ್ಯಾಕರಣಾತ್ಮಕವಾಗಿ ಏನನ್ನು ಕೊಟ್ಟಿದ್ದಾರೆ ಅದನ್ನು ಗಂಭೀರವಾಗಿ ತಗೊಳ್ಬೇಕು ಮತ್ತು ನೋಡೋ ಪ್ರಯತ್ನವನ್ನು ಮಾಡಬೇಕು ನೀವು. ಓಕೆ, ಧನ್ಯವಾದ. ಹೇಳಿ. ಪ್ರಸ್ತಾರದ ಬಗ್ಗೆ ಹೇಳುವುದಾದರೆ, ನಿಮಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಕಂದಪದ್ಯ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ ಮತ್ತು ವೃತ್ತಗಳನ್ನು ನಮಗೆ ಸಾಮಾನ್ಯವಾಗಿ ಕೇಳ್ತಾರೆ. ನೀವು ಇಲ್ಲಿ ಗುರುತಿಸೋದು ಹೇಗೆ ಅಂತಂದರೆ, 2 ಗೆರೆ ನಿಮಗೆ ಕೊಟ್ಟಿದ್ದರೆ ಅದನ್ನು ನಾವು ಕಂದಪದ್ಯ ಅಂತ ಗುರುತಿಸಿ 4 ಮಾತ್ರೆಗಳಿಗೆ ವಿಭಾಗವನ್ನು ಮಾಡಬಹುದಾಗಿದೆ. ಆಮೇಲೆ ಷಟ್ಪದಿ ಜಾಸ್ತಿ ಯಾವುದು ಬರುವುದು, ಅದು ಯಾವುದು ಅಂತಿಲ್ಲ, ಇರತಕ್ಕಂಥ 10 ವಿಭಾಗದಿಂದ ಯಾವುದನ್ನು ಬೇಕಾದರೂ ಕೇಳ್ಬೋದು. ಅದೇ ಕೇಳ್ತಾರೆ ಇದೇ ಕೇಳ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಮತ್ತೇನಾದ್ರು ಪ್ರಶ್ನೆ ಇದೆಯಾ? ಅದೇ ಸಮಾಸದಲ್ಲಾಗಲಿ ಸಂಧಿಯಲ್ಲಾಗಲಿ ವ್ಯಾಕರಣಾತ್ಮಕ ಇಂತಹದೇ ಪ್ರಶ್ನೆಗಳನ್ನು ಬರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ನೀವೀಗಾಗಲೇ 4 ಪ್ರಶ್ನೆ ಪತ್ರಿಕೆಗಳನ್ನು ಏನು ಕೊಟ್ಟಿದ್ದಾರೋ ಅದನ್ನು ಆಧರಿಸಿ ಬೇರೆ ಪ್ರಶ್ನೆಗಳನ್ನು ನೀವು ರಚನೆ ಮಾಡಿಕೊಂಡ್ರೆ, ಅಥವಾ ನಿಮ್ಮ ಶಿಕ್ಷಕರು ನಿಮಗೆ ಮಾಹಿತಿ ರಚಿಸುವ ಬಗ್ಗೆ ಸಹಕರಿಸ್ತಾರೆ, ಆ ಸಂದರ್ಭಗಳಲ್ಲಿ ನೀವು ಇದನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೊರತು ಯಾವುದು ಬರ್ತದೆ ಅಂತ ಅದು ನಾಳ್ದು ನೀವು ಪ್ರಶ್ನೆ ಪತ್ರಿಕೆ ನೋಡಿದಾಗಲೇ ಗೊತ್ತಾಗತಕ್ಕಂಥದ್ದು, ಈಗ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಧನ್ಯವಾದಗಳು. ಮುಂದಿನ ಕರೆ ಹೋಗೋಣ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ನಾವು KPS ಕುಂಬ್ರದಿಂದ ಕರೆ ಮಾಡ್ತಿದ್ದೀವಿ. ಹೇಳಿ. ನನ್ನ ಹೆಸರು ಮೊಹಮ್ಮದ್ ಹುನೇಶ್. ಸರಿ, ಪ್ರಶ್ನೆ ಕೇಳಿ. ನಮಗೆ ಪ್ರಸ್ತಾರದಲ್ಲಿ ಲಘು ಗುರು ಹಾಕಿದರೆ ಸ್ವಲ್ಪ ಡೌಟ್ ಉಂಟು. ಪ್ರಸ್ತಾರದಲ್ಲಿ ಲಘುಗುರು ಹಾಕಲಿಕ್ಕೆ ಯಾವುದೇ ಡೌಟ್ ಆಗೋದಕ್ಕೆ ಸಾಧ್ಯವಿಲ್ಲ ಮಕ್ಕಳೇ. ಯಾಕೆ ಗೊತ್ತಾ, ಪ್ರಸ್ತಾರ ಹಾಕೋದು ಹೇಗೆ ಹೇಳಿದರೆ, ನಾವು ಉಚ್ಚಾರ ಮಾಡುವಾಗ ಒಂದು ಅಕ್ಷರವನ್ನು ನಾವು ಉಚ್ಚಾರ ಮಾಡುವಾಗ ತೆಗೆದುಕೊಳ್ಳುವ ಸಮಯವನ್ನು ಅವಲಂಬಿಸಿಕೊಂಡು ಹಾಕುವಂಥದ್ದು ಪ್ರಸ್ತಾರ. ಈಗ ಹ್ರಸ್ವ ಸ್ವರ ಎಲ್ಲದಕ್ಕೂ ಲಘುವನ್ನು ಹಾಕ್ತೇವೆ. ಅದು ದೀರ್ಘವಾಗಿದ್ದರೆ, ದೀರ್ಘ ಸ್ವರ ಆಗಿದ್ದರೆ ಅದರಲ್ಲಿ ನಾವೇನು ಮಾಡ್ತೇವೆ, ಗುರು ಎನ್ನುವ ಚಿಹ್ನೆಯನ್ನು ಹಾಕ್ತೇವೆ. ಹಾಗಾಗಿ ಅದು ಬಹಳ ಸುಲಭ, 3 ಅಂಕಗಳನ್ನು ಪಡೀಲಿಕ್ಕೆ ಬಹಳ ಸುಲಭವಾದ ಒಂದು ಪ್ರಸ್ತಾರದಲ್ಲಿ. ಒಂದು ಗೆರೆ ಬಂದು ಮಗ ಗುರು ಬರುವುದು ದೀರ್ಘ ಸ್ವರಗಳು. ಈಗ ಅ, ಈ, ಉ, ಎ, ಐ, ಓ, ಅವುಗಳು ಹಾಗೂ ಅವುಗಳೊಂದಿಗೆ ವ್ಯಂಜನಾಕ್ಷರಗಳೊಂದಿಗೆ ಈ ದೀರ್ಘ ಸ್ವರಗಳು ಸೇರಿದಾಗ ಯಾವುದೆಲ್ಲ ಅಕ್ಷರಗಳಿವೆಯೋ ಅವುಗಳೆಲ್ಲವೂ ದೀರ್ಘ ಸ್ವರಗಳೇ. ಹಾಗೆ ಸಂಯುಕ್ತ ಅಕ್ಷರ ಬಂದಾಗ ಅದರ ಹಿಂದಿನ ಅಕ್ಷರ, ಅಥವಾ ಅರ್ಕ ಒತ್ತು ಬಂದಾಗ 2ನೇ ಹಿಂದಿನ ಅಕ್ಷರ, ಅವುಗಳು ಗುರು ಆಗ್ತದೆ. ಆಮೇಲೆ ಷಟ್ಪದ್ಯದಲ್ಲಿ 3ನೇ ಮತ್ತು 6ನೇ ಸಾಲು ಲಘು ಇದ್ದರೂ ಗುರು ಆಗ್ತದೆ. ಇವಿಷ್ಟು ಗುರು ಚಿಹ್ನೆ ಹಾಕಲಿಕ್ಕಿರುವಂಥ ಲಕ್ಷಣಗಳು. ಧನ್ಯವಾದಗಳು. ಈಗ ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ ಹಲೋ, ನಮಸ್ತೆ, ಮಾತಾಡಿ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ ನಿಮ್ಮದು. ಸರ್, ಕವಿಕೃತಿ ಪರಿಚಯ ಜಾಸ್ತಿಯಾಗಿ ಯಾವುದೆಲ್ಲ ಬರ್ತದೆ? ಕವಿಕೃತಿ ಪರಿಚಯ ಜಾಸ್ತಿಯಾಗಿ ಯಾವುದು ಬರ್ತದೆ ಅಂತ ಹೇಳಲಿಕ್ಕಿಲ್ಲ. ಆದರೆ ಒಂದು ಹಳೆಗನ್ನಡ ಕವಿ, ಒಂದು ಹೊಸಗನ್ನಡ ಕವಿಗಳದ್ದು ಯಾವತ್ತೂ ಕೂಡ ಕೊಡ್ತಾರೆ. 2 ಕೂಡ ಹೊಸಗನ್ನಡ ಕವಿಗಳದ್ದೇ ಕವಿ ಪರಿಚಯ ಕೊಡೋದಿಲ್ಲ, ಅಥವಾ ಎರಡೂ ಕೂಡ ಹಳೆಗನ್ನಡ ಕವಿಗಳ ಕವಿ ಪರಿಚಯವನ್ನು ಕೊಟ್ಟಿದ್ದು ಇಲ್ಲ. ಆದರೆ ಒಂದು ಹೊಸಗನ್ನಡ ಕವಿಗಳ ಪರಿಚಯ, ಒಂದು ಹಳೆಗನ್ನಡ ಕವಿಗಳ ಪರಿಚಯ ಕೊಡ್ತಾರೆ. ಇನ್ನೊಂದೇನು ಹೇಳಿದ್ರೆ, ನೀವು ಕವಿಕೃತಿ ಪರಿಚಯವನ್ನು ಓದ್ಕೊಳ್ಳುವಾಗಲೂ ನೀವು ಅವರ ಇಸವಿ ಪ್ರಕಾರ ಸರಿಯಾಗಿ ಮನದಟ್ಟು ಮಾಡಿಕೊಂಡ್ರೆ ಬಹಳ ಸುಲಭ. ಕವಿಕೃತಿ ಪರಿಚಯ 6 ಮಾರ್ಕು ನೀವು ಈಗಾಗಲೇ ಬಾಯಿಪಾಠ ಮಾಡಿ ರೆಡಿ ಮಾಡಿ ಇಡ್ಬೋದು. ಯಾಕೆ ಹೇಳಿದರೆ ಆ 8-10 ಪ್ರಶ್ನೆ ಏನಿದೆ, ಕವಿಗಳು ಏನಿದ್ದಾರೆ ಅವರ ಪ್ರಶ್ನೆ ನೀವು ಮೊದಲೇ ಬಾಯಿಪಾಠ ಮಾಡ್ಕೊಂಡು ಸುಲಭ ಮಕ್ಕಳೇ. ಯಾಕೆ ಹೇಳಿದರೆ ಪಂಪ, ರನ್ನ, ಶಿವಕೋಟ್ಯಾಚಾರ್ಯ, ಕುಮಾರವ್ಯಾಸ, ಲಕ್ಷ್ಮೀಶ ಇವರು ಸಾಲಾಗಿ 902, 949, ಶಿವಕೋಟ್ಯಾಚಾರ್ಯ 10ನೇ ಶತಮಾನ, ಕುಮಾರವ್ಯಾಸ 1430, ಲಕ್ಷ್ಮೀಶ 1550. ಇದು ಸಾಲಾಗಿ ಏರಿಕೆ ಕ್ರಮದಲ್ಲಿ ನೀವು ಬಾಯಿಪಾಠ ಮಾಡಿಕೊಂಡ್ರೆ ಬಹಳ ಸುಲಭ. ಹಾಗೆ ದ ರಾ ಬೇಂದ್ರೆ, ಎನ್ ಮೂರ್ತಿರಾವ್, ಕುವೆಂಪು, ಪೂತಿನ, ಪರ್ಯಪ್ಪ ಭಟ್ಟ, ವಿ.ಕೃ ಗೋಕಾಕ್, ಆಮೇಲೆ ಶಿವರುದ್ರಪ್ಪ, ಸಾರಾ ಅಬೂಬಕರ್, DS ಜಯಪಗೌಡ, ಆಮೇಲೆ ದೇವನೂರು. ಬಹಳ ಸುಲಭವಾಗಿ ನೀವು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಹೀಗೆ ನೀವು ಕಲ್ತ್ರೆ ಸುಲಭ ಮಕ್ಕಳೇ. ವಿದ್ಯಾರ್ಥಿಗಳು ಇನ್ನೊಮ್ಮೆ ಗಮನಿಸ್ಕೊಳ್ಬೇಕೇನು ಅಂತಂದರೆ, ಈಗಾಗಲೇ 3 ಅಂಕದ ಪ್ರಶ್ನೆಗಳು ಯಾವುದಿದೆಯೋ, 8 ಪಾಠಗಳು, ಪಾಠ ಮತ್ತು ಪದ್ಯ ಏನಿದೆಯೋ ಇವುಗಳಿಂದಲೇ ಕವಿಕೃತಿ ಪರಿಚಯಗಳನ್ನು ಕೇಳಿದ್ದನ್ನು 4 ಪ್ರಶ್ನೆ ಪತ್ರಿಕೆಗಳಲ್ಲಿ ಗಮನಿಸ್ಬೋದು. ಹಾಗಾಗಿ ನೀವು ಆ 8 ಪಾಠ ಮತ್ತು ಪದ್ಯ ಭಾಗಗಳನ್ನು ಏನು ಕೊಟ್ಟಿದ್ದಾರೋ ಅವುಗಳನ್ನು ಖಂಡಿತವಾಗಲೂ ಕಲ್ತಲ್ಲಿ ಉತ್ತರಿಸುವುದಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಅದು ನೀವು ಗಮನಿಸ್ಬೋದು. ವ್ಯಾಘ್ರಗೀತೆ, ಭಾಗ್ಯಶಿಲ್ಪಿ, ಎದೆಗೆ ಬಿದ್ದ ಅಕ್ಷರ, ಯುದ್ಧ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಚಲಮನೆ ಮೆರೆವಂ, ಹಸುರು ಹಾಗೂ ಕೆಮ್ಮನೆ ಮೀಸೆಯುತ್ತನೆ, ಇವುಗಳಿಗೆ ಹೆಚ್ಚು ಗಮನ ಹರಿಸಿದರೆ ಬರಬಹುದಾದಂಥ ಸಾಧ್ಯತೆ ಹೆಚ್ಚಿದೆ. ಇದಮಿತ್ತಂ ಅಂತ ನಮ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂಥ ವಿದ್ಯಾರ್ಥಿಗಳಿಗೆ 16 ಪ್ರಶ್ನೆಗಳನ್ನು 16 ಕವಿಕೃತಿ ಪರಿಚಯವನ್ನು ಕಲಿಯೋದು ಕಷ್ಟ ಆಗಿರೋದ್ರಿಂದ ಈ 8 ಗಮನಿಸಿಕೊಂಡ್ರೆ ಖಂಡಿತ ಉತ್ತಮ ಅಂಕಗಳನ್ನು ಪಡೆಯಬಹುದು. ನೀಲನಕಾಶೆಯಲ್ಲಿ ಕೊಟ್ಟಂತ 8 ಕವಿಗಳ ಬಗ್ಗೆ ಸರ್ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಕರೆ ಹೋಗೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಫ್ರೀನಾ, ಸರ್ಕಾರಿ ಪ್ರೌಢಶಾಲೆ ಪದ್ಮಂಜ. ಕೇಳಿ, ಪ್ರಶ್ನೆ ಕೇಳಿ. 4 ಅಂಕದ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರ ಬರೆದ್ರೆ 4ಕ್ಕೆ 4 ಅಂಕ ತೆಗಿಬಹುದು? 4 ಅಂಕದ ಪ್ರಶ್ನೆಗೆ ಉತ್ತರವನ್ನು ನೀವು ಸಾಮಾನ್ಯವಾಗಿ ಸ್ವಂತಿಕೆಯನ್ನು ಬರೆಯೋದಕ್ಕೆ ಅಲ್ಲಿ ನಿರೀಕ್ಷೆ ಮಾಡ್ತಾರೆ. ಹಾಗೆ ಅಂತ ವಿಚಾರಗಳು ಹೊರಗೆ ಹೋಗಬಾರ್ದು. ಅನೇಕ ವಿದ್ಯಾರ್ಥಿಗಳು 4 ಅಂಕಗಳನ್ನು ತೆಗೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಅಂತ ಕೇಳಿದರೆ, ಪುಸ್ತಕದಲ್ಲಿ ಹೇಗಿದೆಯೋ ಹಾಗೆ ಬರೆದ ಅಂಕಗಳಿಗೆ ಸುಲಭವಾಗಿ 4 ಅಂಕ ಸಿಗ್ತದೆ. ಆದರೆ ಕೆಲವೊಂದನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಹೇಳಬೇಕಾದಂಥ ಅವಶ್ಯಕತೆ ಬಂದಾಗ ಎಲ್ಲೂ ಕೂಡ ಉದ್ದೇಶಕ್ಕೆ ಲೋಪ ಬರದ ಹಾಗೆ ನೀವು ಅದನ್ನು ಹೇಳಬೇಕಾಗ್ತದೆ. ಎಲ್ಲೋ ನಮ್ಮದೇ ಆದ ವಾಕ್ಯಗಳು ಅಂತ ಹೇಳಿ ವಾಕ್ಯಗಳನ್ನು ತಪ್ಪು ಮಾಡತಕ್ಕಂಥದ್ದು ಅಥವಾ ಬರವಣಿಗೆಯಲ್ಲಿ ದೋಷಗಳು ಬಂದಾಗ ನೀವು 4 ಅಂಕಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳು ಪುಸ್ತಕದಲ್ಲಿ ಹೇಗಿದೆ 5 ಅಂಕ
8 ವಾಕ್ಯಗಳು 8 ವಾಕ್ಯಗಳಲ್ಲಿ ಉತ್ತರಿಸೋ ಪ್ರಯತ್ನ ಮಾಡಬೇಕು. ಮತ್ತಿನ್ನೊಂದು ಏನಂತಂದರೆ ಸಾಧ್ಯವಾದಷ್ಟು ಮಟ್ಟಿಗೆ ಈಗಾಗಲೇ ನೀವು ಗಮನಿಸ್ಬೋದು ಶಬರಿ ಪಾಠದಿಂದ ಮಾತ್ರ ನಿಮಗೆ 4 ಅಂಕದ ಪ್ರಶ್ನೆಗಳನ್ನು ಕೇಳಿರೋದ್ರಿಂದ ವಿದ್ಯಾರ್ಥಿಗೆ ಅದರಲ್ಲಿ 3 ಪ್ರಶ್ನೆಗಳಿರೋದ್ರಿಂದ ಆ 3 ಪ್ರಶ್ನೆಗಳಿಗೆ ಸಿದ್ಧನಾದರೆ 2 ಪ್ರಶ್ನೆಗಳು ಸಿದ್ಧನಾದರೆ ಸಾಕು. ಆದರೆ 3ಕ್ಕೆ ಸಿದ್ಧನಾದರೆ ಯಾವುದೇ ಗೊಂದಲ ಇಲ್ಲದೆ ಖಂಡಿತವಾಗಿ ಉತ್ತರಿಸೋದಕ್ಕೆ ಸಾಧ್ಯ ಆಗ್ತದೆ. ಓಕೆ, ಮತ್ತೇನಾದರೂ ಪ್ರಶ್ನೆ ಇದೆಯಾ? ಇಲ್ಲ. ಓಕೆ, ಧನ್ಯವಾದಗಳು. ಮುಂದಿನ ಕರೆ ಯಾರ್ದು ನೋಡುವ. ಹಲೋ ಹಲೋ ಹಲೋ, ಬಹುಶಃ ಲೈನ್ ಕಟ್ ಆಗಿದೆ ಅನಿಸ್ತಾ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಲಿಖಿತ್, ಸಹಕಾರಿ ಪ್ರೌಢಶಾಲೆ ಎಡಮಂಗಲ. ಕೇಳಿ, ಪ್ರಶ್ನೆ ಕೇಳಿ ಲಿಖಿತ್. ಛಂದಸ್ಸಿನಲ್ಲಿ ಕಂದಪದ್ಯ ಮತ್ತು ಷಟ್ಪದಿ ಮಾತ್ರ ಓದಿದ್ರೆ ಸಾಕ, ವೃತ್ತಗಳನ್ನು ಓದ್ಬೇಕಾ? ಇಲ್ಲ, ಇಲ್ಲಿ ನಿಮಗೆ ಕಂದ ಪದ್ಯದಲ್ಲಿ ನೀವೇನು ನಮ್ಮ ಪಠ್ಯದಲ್ಲಿ ಕೊಟ್ಟಿದೆಯೋ ಅದೆಲ್ಲವನ್ನು ಓದಬೇಕಾಗ್ತದೆ. ನಿಮಗೆ ಸುಲಭವಾಗಿ ಗುರುತಿಸೋದಕ್ಕೆ ಏನು ಅಂತಂದರೆ 2 ಗೆರೆ ಕೊಟ್ಟರೆ ಅದು ಕಂದ ಪದ್ಯ, 3 ಗೆರೆ ಕೊಟ್ಟರೆ ಅದು ಷಟ್ಪದಿ ಆಗಿರ್ತದೆ. ಅದು ಅದರಲ್ಲಿ 1 ಗೆರೆಯನ್ನು ಕೊಟ್ಟರೆ ಅದು ನಿಮಗೆ ವೃತ್ತಗಳು ಅಂತ ಗುರುತಿಸ್ಬೋದು. ಅಷ್ಟೇ ಬಿಟ್ಟರೆ ನೀವು 2ನೇ ಕಲಿತು ನಾಳೆ ಎಲ್ಲಾದರೂ ಬದಲಾವಣೆ ಆದರೆ ನಿಮಗೆ ತೊಂದರೆ ಆಗತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಮಕ್ಕಳು ಎಲ್ಲವನ್ನು ಕಲಿಬೇಕಾದ ಅವಶ್ಯಕತೆ ಇದೆ. ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹೆಚ್ಚಾಗಿ ಕಂದಪದ್ಯ ಮತ್ತು ಷಟ್ಪದಿ ಮಾತ್ರ ಬಂದದ್ದು. ಅಲ್ಲ, ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರ್ಬೋದು, ಆದರೆ ಬರಬಾರ್ದು ಅಂತ ಏನೂ ಇಲ್ವಲ್ಲ. ಎಲ್ಲಾದರೂ ಬಂದರೆ ಈಗ ನೀನು 100ಕ್ಕೆ 100 ಅಂಕ ತೆಗೆಯತಕ್ಕಂಥ ಮಗುವಾಗಿದ್ದು ಅಕಸ್ಮಾತಾಗಿ ಆ 2ನೇ ಕಲಿತು ನಿನಗೆ ಅಂಕ ಕಡಿಮೆ ಆಗುವ ಸಾಧ್ಯತೆಗಳಿರ್ಬೋದಲ್ವ. ಹಾಗಾಗಿ ನೀವೇನು ಮಾಡಿ ಅಂತಂದರೆ ಎಲ್ಲವನ್ನೂ ಕಲಿಯೋದು ಬಹಳ ಮುಖ್ಯ ಆಗ್ತದೆ ಇಲ್ಲಿ. ಯಾಕಂತಂದರೆ ಸುಲಭವಾಗಿ ಸಿಗಬಹುದಾದ ಅಂಕಗಳು ಅಂತಂದರೆ ಅದಕ್ಕಾಗಿ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಯಾಕಂದರೆ ಈಗಾಗಲೇ ನಿಮಗೆ ಪ್ರಸ್ತಾರ ಹಾಕೋದು ನಿಮಗೆ ಗೊತ್ತಿರೋದ್ರಿಂದ ಅದನ್ನು ಅಲ್ಪ ಸ್ವಲ್ಪ ಬದಲಾವಣೆ ಇರೋದರಿಂದ ವಿದ್ಯಾರ್ಥಿಗಳು ಅಲ್ಲಿ ವೃತ್ತಗಳನ್ನು ಕೂಡ ಕಲಿಬೇಕಾದಂಥ ಅವಶ್ಯಕತೆ ಇರ್ತದೆ. ಧನ್ಯವಾದಗಳು ಲಿಖಿತ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಹಲೋ, ಕೇಳ್ತದೆ, ಹೇಳಿ ತಮ್ಮ ಹೆಸರು. ಹಲೋ, ಹೇಳಿ ಹೆಸರು ಹೇಳಿ, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಹೇಳಿ, ಮಾತಾಡಿ. ಸರಿ, ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ ಇವರೇ. ಬಹುಶಃ ಅವರು ಮಾತನಾಡ್ತಿಲ್ಲ, ಇರಲಿ, ಮುಂದಿನ ಕರೆ ತಗೋಣ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ಬೆಂಗಳೂರಿಂದ ವಿಜಯನಗರ, ಮಧುಕಿರಣ್ ಅಂತ. ಇದು SSLC ಪರೀಕ್ಷೆ ಕಾರ್ಯಕ್ರಮ. ತಮಗೆ ಪ್ರಶ್ನೆ ಇರುವಂತದ್ದು SSLC ತಯಾರಿಯ ಕುರಿತಾ? ಕೇಳಿ, ಪ್ರಶ್ನೆ ಕೇಳಿ. SLC ಪರೀಕ್ಷೆನಾ? ಹೌದು, ಇದು SSLC ಪರೀಕ್ಷೆ ಬಗ್ಗೆ ಇರುವಂತ ಪ್ರೋಗ್ರಾಮ್. ಇದು ಪ್ರಥಮ ಭಾಷೆ ಕನ್ನಡದ ಬಗ್ಗೆ. ಪ್ರಥಮ ಭಾಷೆ ಕನ್ನಡ. ಹೌದು, ಸರಿ. 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆಯೋದೇ ಮಹಾ ದೊಡ್ಡದು ಮಕ್ಕಳಿಗೆ. ನೋಡಿ ಮೇಡಮ್, ಇಲ್ಲೂ SSLC ಮಕ್ಕಳು ಅವರ ಒಂದು ಸಬ್ಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಕೇಳುವಂತಹದ್ದು. ದಯವಿಟ್ಟು SSLC ಮಕ್ಕಳಿದ್ರೆ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ಕರೆಗೆ ಹೋಗ್ತೇವೆ. ಸರಿ, ಓಕೆ ಸರ್, ಮುಂದಿನ ಕರೆಗೆ ಹೋಗಿ. ಸರಿ, ಮುಂದಿನ ಕರೆ ಯಾರ್ದು ನೋಡುವ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಹೇಳಿ, ಪ್ರಶ್ನೆ ಕೇಳಿ. ಕೇಳಿ, ಪ್ರಶ್ನೆ ಕೇಳಿ. ಹಳೆಗನ್ನಡ ಪದ್ಯ ಬರುದ ಎಕ್ಸಾಮ್ಗೆ ಅಥವಾ ಹೊಸಗನ್ನಡ ಪದ್ಯ ಬರುದ? ಮಕ್ಕಳೇ, ಸ್ವಲ್ಪ ರೇಡಿಯೋದಿಂದ ದೂರ ಹೋಗಿ ಮೊದಲು ಒಂದು ಸ್ವಲ್ಪ. ನಮಸ್ತೆ ಮಗ. ಹಳೆಗನ್ನಡ ಪರೀಕ್ಷೆ ಪ್ರಶ್ನೆ ಬರ್ತಾ, ಪದ್ಯ ಬರುತ್ತಾ, ಹೊಸಗನ್ನಡ ಪದ್ಯ ಬರುತ್ತಾ ಅಂತ ನಾವು ಇದಮಿತ್ತಂ ಹೇಳೋಕ್ಕಾಗೋದಿಲ್ಲ. ಕಳೆದ ಬಾರಿ ತೆಗೆದುತ್ತರಿ MM ಅದು ಬಂದಿತ್ತು, ಅಥವಾ ಹಲಗಲಿ ಬೇಡರಿಂದ ಬಂದಿತ್ತು, ಕೌರವೇಂದ್ರನ ಕೊಂದೆ ನೀನು ಪಾಠಭಾಗದಿಂದ ಬಂದಿತ್ತು, ಮಾರಿಗೌತಣವಾಯಿತು. ಈ ಪದ್ಯವು ಪ್ರಶ್ನೆ ಬಾಯಿಪಾಠಕ್ಕೆ ಕಂಠಪಾಠ ಬರಲಿಕ್ಕೆ ಬಂದಿತ್ತು. ಹಾಗಾಗಿ ಬಂದರೆ ಉತ್ತರಿಸಲಿಕ್ಕೆ ನಾವು ಸಿದ್ಧರಾಗಿರಲೇಬೇಕಾಗ್ತದೆ. ಹೊಸಗನ್ನಡ ಬಂದರೆ ನಿಮಗೆ ಬರಲಿಕ್ಕೆ ಬಹಳ ಸುಲಭ. ಅದು ಇನ್ನೊಂದು ಪ್ರಶ್ನೆ ಹಿಂದ್ಗಡೆ ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತಾ ಇದೆ, ಸ್ವಲ್ಪ ದೂರ ಬರ್ತೀರಾ ಆ ಕಡೆಯಿಂದ? ಕೇಳಿ, ಈಗ ಪ್ರಶ್ನೆ ಕೇಳಿ ತಮ್ಮದು. ಪ್ರಬಂಧ ಪಠ್ಯಪುಸ್ತಕದಿಂದ ಬರುತ್ತಾ ಹೊರಗಿನಿಂದ ಬರುತ್ತಾ?
ಪ್ರಬಂಧವನ್ನು ಸಾಮಾನ್ಯವಾಗಿ 2 ರೀತಿಯ ಪ್ರಬಂಧಗಳನ್ನು ಕೇಳ್ತಾರೆ. ಈಗಾಗಲೇ ಪಠ್ಯಪುಸ್ತಕದಲ್ಲಿ ನಿಗದಿಪಡಿಸಿರತಕ್ಕಂಥ 10 ಪ್ರಬಂಧಗಳ ಹೊರತಾಗಿ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬೇಕಾದ್ದೇನು ಅಂತಂದರೆ, ಈಗಾಗಲೇ 8ನೇ ತರಗತಿಯಿಂದ 10ನೇ ತರಗತಿಯ ಸಂದರ್ಭಗಳಲ್ಲಿ ಅನೇಕ ಪ್ರಬಂಧಗಳನ್ನು ನೀವು ಕಂಠಪಾಠ ಮಾಡಿರ್ತೀರ, ಅದನ್ನು ಅಭ್ಯಾಸ ಮಾಡಿರ್ತೀರ. ಆದರೆ ವಿದ್ಯಾರ್ಥಿಗಳು ಹೆಚ್ಚಾಗಿ ತೊಂದರೆಗೊಳಗಾಗೋದೇನು ಅಂತಂದರೆ, ಅವರು ಪ್ರಚಲಿತ ವಿದ್ಯಮಾನವನ್ನು ಇತ್ತೀಚೆಗೆ ಕೇಳಿರ್ತೇವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬರೆಯೋದಕ್ಕೆ ಹೊರಟು ಬಿಡ್ತೀರಾ. ಹೊರಟಾಗ ಒಂದು 3-4 ವಾಕ್ಯಗಳು ಬರೆದ ಮೇಲೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ಗೊಂದಲಕ್ಕೊಳಗಾಗತಕ್ಕಂಥ ಸಾಧ್ಯತೆ ಇರ್ತವೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಯಾವುದನ್ನು ಅಭ್ಯಾಸ ಮಾಡಿದರೋ ಅದನ್ನು ಇಟ್ಟುಕೊಂಡು ನೀವು ಪ್ರಶ್ನೆಗೆ ಪ್ರಬಂಧವನ್ನು ಬರೆಯುವುದಕ್ಕೆ ಪ್ರಯತ್ನ ಮಾಡೋದು ಉತ್ತಮ ಅಂತ ಅನ್ನಿಸ್ತದೆ. ಕೇಳಿ. ಸ್ವಲ್ಪ ಸೈಲೆಂಟ್ ಇರುವಲ್ಲಿ ಬಂದು ಮತ್ತೆ ಕರೆ ಮಾಡಿ. ಧನ್ಯವಾದಗಳು. ಮುಂದಿನ ಕರೆ ತಗೋಣ. ಹಲೋ ಹಲೋ ಹಲೋ, ನಮಸ್ತೆ, ಮಾತಾಡಿ. ಹಲೋ. ಇಲ್ಲ, ಲೈನ್ ಕೂಡ ಕಟ್ ಆಗಿದೆ. ಹಲೋ. ಬಹುಶಃ ಸಮಸ್ಯೆ ಆಗಿದೆ. ಈಗ ಮತ್ತೊಂದು ಕರೆ ಇದೆ ಅನ್ನಿಸ್ತಾ ಇದೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚರಿಷ್ಮಾ ಕೆಜೆ ಅಂತ, ಚರಿಷ್ಮಾ ಅವರೇ, ಸರ್ಕಾರಿ ಪ್ರೌಢಶಾಲೆ ಆಲೇಟಿಯಿಂದ ಕಾಲ್ ಮಾಡ್ತಿದ್ದೇವೆ. ಆಲೆಟಿಯಿಂದ. ಕೇಳಿ, ಪ್ರಶ್ನೆ ಕೇಳಿ. ವ್ಯಾವಹಾರಿಕ ಪತ್ರದಲ್ಲಿ ಹೊರವಿಳಾಸ ಹಾಕ್ಬೇಕಾ ಸರ್? ಈಗಾಗಲೇ ಕೊಟ್ಟಿರತಕ್ಕಂಥ ಮಾದರಿಯಲ್ಲಿ, ನಿಮಗೆ ಪುಸ್ತಕಗಳಲ್ಲಿ ಮಾದರಿಯನ್ನು ಕೊಟ್ಟಿದ್ದಾರೆ, ಅಲ್ಲಿ ಎಲ್ಲೂ ಕೂಡ ಹೊರವಿಳಾಸವನ್ನು ಉಲ್ಲೇಖ ಮಾಡಿಲ್ಲ. ಆದರೆ ನೀವು ಬರೆಯೋದು ಒಳ್ಳೆಯದು. ಯಾಕಂತಂದರೆ ಇವ್ಯಾಲ್ಯುವೇಟ್ ಮಾಡತಕ್ಕಂಥ ಶಿಕ್ಷಕರು ಅದನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಹೊರ ವಿಳಾಸವನ್ನು ಬರೆಯೋದರಿಂದ ನಿಮಗೆ ಹೆಚ್ಚುವರಿ 1 ನಿಮಿಷದ ಹೊರೆ ಆದೀತೆ ಹೊರತು ನಿಮಗೆಲ್ಲೂ ಅಂಕಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ನೀವು ಹೊರ ವಿಳಾಸವನ್ನು ಬರೆಯೋದು ಉತ್ತಮ ಅಂತ ಅನ್ನಿಸ್ತದೆ. ಸರ್, ಪೂರಕವಾಗಿ ಖಂಡಿತ ಹೊರವಿಳಾಸ ಎನ್ನುವುದು ಕೂಡ ಪತ್ರದಲ್ಲಿ ಒಂದು ಅಂಶ. ಹಾಗಾಗಿ ನೀವು ಹೊರವಿಳಾಸವನ್ನು ಬರೀರಿ ಮಕ್ಕಳೇ. ಯಾಕಂತ ಹೇಳಿದ್ರೆ ನಮಗೆ ಉತ್ತರ ಸೂಚಿ ಕೊಡುವಾಗ ಅದರಲ್ಲಿ ಹೊರವಿಳಾಸ ಅಂತ ಇರ್ತದೆ. ಧನ್ಯವಾದಗಳು ಚರಿಷ್ಮಾ. ಈಗ ಮುಂದಿನ ಕರೆ ಯಾರ್ದು ನೋಡುವ. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರಶ್ನೆ ನೇರವಾಗಿ ಕೇಳಿ. ನಾನು ಪ್ರವೀಣ್ ಮಂಗಳೂರಿಂದ ಕಾಲ್ ಮಾಡ್ತಿದ್ದೆ. ಸರಿ, ಪ್ರಶ್ನೆ ಕೇಳಿ. ಇದು ನೀವು ಪಾಠದ ನಡುವಿಂದ ಕ್ವಶನ್ ಬರ್ತಿದೆ ಅಂತ ಹೇಳಿದೀರಲ್ಲ, ಅದು ಹಳೆಗನ್ನಡದ ಪಾಠದ ನಡುವಿಂದ ಬರ್ತದ, ಹೊಸಗನ್ನಡದ ಪಾಠದ ನಡುವಿಂದ ಬರ್ತದ? ಇಲ್ಲಿ ಹಳೆಗನ್ನಡ ಹೊಸಗನ್ನಡ ಅಂತ ಯಾವುದೇ ವ್ಯತ್ಯಾಸ ಇಲ್ಲ. ಎಲ್ಲಿಂದ ಬೇಕಿದ್ದರೂ ಪ್ರಶ್ನೆ ಪತ್ರಿಕೆ ತಯಾರಿಕರು ಇಷ್ಟಪಟ್ಟಂತೆ ಎಲ್ಲಿಂದ ಬೇಕಾದರೂ ಕೇಳಬಹುದಾದ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಾವು ಹಳೆಗನ್ನಡದಿಂದಲೇ ಬರ್ತದೆ, ಹೊಸಗನ್ನಡದೇ ಬರ್ತಂತಿಲ್ಲ. ನೀವು 100ಕ್ಕೆ 100 ಅಂಕ ತೆಗೆಯತಕ್ಕಂಥ ವಿದ್ಯಾರ್ಥಿ ಆಗಿದ್ದರೆ ಅಥವಾ ಪಡಿಬೇಕು ಅನ್ನುವಂಥ ನಿಮ್ಮ ಉದ್ದೇಶ ಇದ್ದರೆ ಎಲ್ಲವನ್ನು ಸಂಪೂರ್ಣವಾಗಿ ಕೂಲಂಕಷವಾಗಿ ಓದಬೇಕಾಗ್ತದೆ. ಹಳೆಗನ್ನಡದಲ್ಲಿ ಹೆಚ್ಚಾಗಿ ಭಾವಾರ್ಥಗಳ ಬಗ್ಗೆ ಬರುವಾಗ ಗಮನಿಸಿಕೊಳ್ಳಿ. ಧನ್ಯವಾದಗಳು. ಮುಂದಿನ ಕಡೆಯ ಕರೆ ಯಾರ್ದು ಅಂತ ನೋಡುವ. ಹಲೋ. ಹಲೋ, ಭಾವಾರ್ಥಗಳು ಈಗ ಹಳೆಗನ್ನಡದಲ್ಲಿ ಆಗಿ ಬಂದ್ರಿ, ನಾವು ಹೇಗಂತ ಉತ್ತರ ಕೊಡುದು? ಮಕ್ಕಳೇ, ಭಾವಾರ್ಥ ಹಳೆಗನ್ನಡದಲ್ಲಿ ಬರುವಾಗ ಮೊದಲ 2 ವಾಕ್ಯ ಏನಿರಬೇಕು ಹೇಳಿದರೆ, ಇದು ಯಾವ ಕವಿ ಬರೆದದ್ದು, ಅದರ ಯಾವ ಪ್ರಕೃತ ಭಾಗ ಯಾವುದರಿಂದ, ಯಾವ ಕೃತಿಯಿಂದ ಹಾಗೂ ಯಾವ ಪದ್ಯ ಭಾಗದಿಂದ ಸ್ವೀಕರಿಸಲಾಗಿದೆ ಅಂತ ಮೊದಲು ಬರೀಕೆ. ಈ ಮೇಲಿನ ಪದ್ಯಭಾಗವನ್ನು ರನ್ನ ಬರೆದಂತಹ ಛಲಮನೆ ಮೆರವೆಂ ಎಂಬ ಇದು ಸಾಹಸ ಭೀಮ ವಿಜಯ ಕೃತಿಯಲ್ಲಿ ಬರುವ ಛಲಮನೆ ಮೆರವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಬರೆದು ಆ ಆಶಯವನ್ನು ನಾವು ಬರಿಬೇಕು. ಬಳಿಕ ಇದರ ಭಾವಾರ್ಥ ಏನು ಸಂದರ್ಭ ಇದೆ, ಅಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂತ ಬರಿಬೇಕು. ಕೊನೆಗೆ 1 ವಾಕ್ಯ ಮೌಲ್ಯಗಳ ಬಗ್ಗೆ ಬರಿಬೇಕಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ನಾವು ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. ಈಗ ಕಡೆಯದಾಗಿ ಇಬ್ಬರಿಗೂ ಕೇಳೋದ್ರೆ, ಈ ಹಂತದಲ್ಲಿ ಯಾವ ರೀತಿಯ ಸಂದೇಶವನ್ನು ನೀವು ವಿದ್ಯಾರ್ಥಿಗಳಿಗೆ ನೀಡಲಿಕ್ಕೆ ಇಷ್ಟಪಡ್ತೀರಾ ಸರ್? ವಿದ್ಯಾರ್ಥಿಗಳು ಈಗಾಗಲೇ LBA ಪ್ರಶ್ನೆ ಪತ್ರಿಕೆಗಳನ್ನು ಇಲಾಖೆ ಬಿಡುಗಡೆಗೊಳಿಸಿದೆ. ಅವುಗಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಆಗಬೇಕು. ಹಾಗೂ 70% ಅಂಕಗಳು ಪ್ರಶ್ನೆಗಳು ಈಗಾಗಲೇ ನಿಗದಿಪಡಿಸಿರತಕ್ಕಂಥ ನೀಲಿ ನಕಾಶೆಯಲ್ಲೇ ಬರೋದನ್ನು 70-80 ಅಂಕಗಳು ಇರೋದರಿಂದ ವಿದ್ಯಾರ್ಥಿ ಅದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಮೇಡಮ್, ತಾವೇನು ಹೇಳ್ತೀರಾ? ವಿದ್ಯಾರ್ಥಿಗಳೇ, ನಿಧಾನ ಕಲಿಕೆ ವಿದ್ಯಾರ್ಥಿಗಳು ಆದಷ್ಟು 1 ವಾಕ್ಯದ ಪ್ರಶ್ನೆ, ಕವಿ ಪರಿಚಯ, ಪದ್ಯಭಾಗ, ಪ್ರಸ್ತಾರ, ಅಲಂಕಾರ, ಅಪಠಿತ ಗದ್ಯ ಹಾಗೂ ಪತ್ರ ವ್ಯವಹಾರ ಇವುಗಳನ್ನು ಹೆಚ್ಚಾಗಿ ಸರಿಯಾಗಿ ನೀವು ಗಮನಿಸಿ ಓದಿದರೆ ಖಂಡಿತ ನಿಮಗೆ ಉತ್ತಮ ಅಂಕಗಳು ಗಳಿಸಬಹುದು. ಹಾಗೂ ನಿಮಗೆ ಮುಂದಿನ ಪರೀಕ್ಷೆಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಇಬ್ಬರಿಗೂ ಕೂಡ. ಹಾಗೆಯೇ ಕರೆ ಮಾಡಿದ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.
ಬಾನುಲಿ ಶಾಲೆ ಬಾನತರಂಗದ ಶಾಲೆ. ಇದುವರೆಗೆ ಎಂಆರ್ಪಿಎಲ್ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಯ ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಬಾನತರಂಗದ ಶಾಲೆ ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಪ್ರಥಮ ಭಾಷೆ ಕನ್ನಡ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ ವಿಷಯ ತಜ್ಞರು ಮಂಗಳೂರು ಅತ್ತಾವರದ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕಿ ಶ್ರೀಮತಿ ವೀಣಾ ಮತ್ತು ಸುಳ್ಯ ತಾಲೂಕು ಆಲೆಟ್ಟಿಯ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕರಾದ ಅರುಣ್ ಕುಮಾರ್. ಕಾರ್ಯಕ್ರಮ ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ಹರೀಶ್ ಆಚಾರ್ಯ ಸುರ್ಪು, ಅನಿಲ್ ರೈದೇರ್ಲಾ, ಉಮೇಶ್ ಅಶೋಕನಗರ ಮತ್ತು